ಸಮಯದಲ್ಲಿ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೂ ವಿಷ್ಣುಮೂರ್ತಿ ದೇವರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕುತ್ತಾ ಒಂದೆರಡು ಮಾತು. ಇದು ಬಹುಶಃ ಮಾತಾಡಲಿಕ್ಕೆ ಬಹಳಷ್ಟು ಜನ ಇದ್ದಾರೆ, ಮತ್ತು ನಾನು ಮಾತಿದ್ದೀನಿ ಸ್ವಲ್ಪ ಹಿಂದೆ ಕೂಡ. ಆದ ಕಾರಣ ಇಲ್ಲಿ ಒಂದೆರಡು ಮಾತುಗಳನ್ನು ಮಾತ್ರ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವಿಷ್ಣುಮೂರ್ತಿ ದೇವಸ್ಥಾನದ ಹತ್ತಿರ ಬಂದು ಇಡೀ ನೋಡಿದ ಕೂಡಲೇ ಯಾಕೋ ರೋಮಾಂಚನ ಆಗ್ತಾ ಉಂಟು. ಇಷ್ಟು ಸಣ್ಣ ಅವಧಿಯಲ್ಲಿ ಈ ಜನರು ಎಲ್ಲರನ್ನೂ ಸೇರಿಸಿಕೊಂಡು ಸಾಧಿಸಿದ್ದು ಏನು ಅಂತ ಕೇಳಿದರೆ ಬಹಳಷ್ಟು ಉಂಟು. ಇದು ಸುಲಭ ಸಾಧ್ಯ ಅಲ್ಲ, ಮನುಷ್ಯ ಪ್ರಯತ್ನ ಹಾಗೂ ದೇವರ ಅನುಗ್ರಹದಿಂದ ಮಾತ್ರ ಈ ಸಾಧನೆ ಸಾಧ್ಯ ಉಂಟು ಅಂತ ನನಗೆ ಅನ್ನಿಸ್ತಾ ಉಂಟು. ರಾತ್ರಿ ಹಗಲು ಇಲ್ಲಂತೂ ಏನೂ ಇಲ್ಲದೆ ಆಹಾರದ ಬಗ್ಗೆಯೂ ಕೂಡ ಅಷ್ಟೇ, ಆ ಟೈಮಿಗೆ ಸಿಗ್ತದೆ ಇಲ್ಲ, ಅದು ಯಾವುದನ್ನೂ ಲೆಕ್ಕಿಸದೆ ನಾವು ಹೊರಟ ಕೆಲಸ ವಿಷ್ಣುಮೂರ್ತಿ ದೇವಸ್ಥಾನದ ಜೀವನೋದ್ಧಾರ, ಬ್ರಹ್ಮಕಲಶ ಅಂತ ಒಂದೇ ಒಂದು ಮಾತನ್ನು ತಲೆಯಲ್ಲಿಟ್ಟುಕೊಂಡು ಬಹಳಷ್ಟು ದುಡಿದಿದ್ದಾರೆ. ಖಂಡಿತವಾಗಿಯೂ ಕೂಡ ವಿಷ್ಣುಮೂರ್ತಿ ಹಾಗೂ ಅಮ್ಮನವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಾದಿ ಸಕಲ ಸೌಭಾಗ್ಯಗಳನ್ನು ಕರುಣಿಸಿ ಇನ್ನು ಮುಂದಕ್ಕೂ ದೇವರ ಸೇವೆ ಮಾಡಿಸುವಂತಹ ಆ ಭಾಗ್ಯ ಅವರಿಗೆ ನೀಡಲಿ ಅಂತ ಆರಂಭದಲ್ಲಿ ನನ್ನ ಪ್ರಾರ್ಥನೆ. ಇನ್ನು ದೀಪ ಬೆಳಗಿಸಿ ಆಯಿತು, ಬಹಳಷ್ಟು ಕಾರ್ಯಕ್ರಮಗಳು ಇನ್ನೂ ಬರಲಿಕ್ಕೆ ಉಂಟು. 4-5 ದಿವಸದಲ್ಲಿ ಒಂದೆರಡಲ್ಲ, ಬಹಳಷ್ಟು ಕಾರ್ಯಕ್ರಮ ಉಂಟು. ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಜರುಗುವಂತೆ ಆ ಮಹಾವಿಷ್ಣುವು ಅಮ್ಮನವರು ಅನುಗ್ರಹಿಸಲಿ ಅಂತೇಳಿ ಮಾತ್ರ ಹೇಳಿಕೊಂಡು ನನ್ನೆರಡು ಮಾತನ್ನು ನಿಲ್ಲಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶಂಖಚಕ್ರಗದಾ ಪದ್ಮಚತುರ್ಭುಜ ಸಮನ್ವಿತಂ ಮನಸಾ ವಚಸಾ ವಂದೇ ಕಜಮಲೆ ಕ್ಷೇತ್ರವಾಸಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕ್ಷೇತ್ರಾಧಿಪನಾಗಿರುವಂತಹ ಭಗವಂತನ ಜಗದೊಡೆಯನಾಗಿರುವಂತಹ ವಿಷ್ಣುಮೂರ್ತಿಯನ್ನ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮನಸ ವಚಸ ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರನ್ನ ಅಭಿವಂದಿಸುತ್ತಾ, ಹಾಗೆ ಭಗವದ್ಭಕ್ತರಿಗೆ ಸಭ್ಯರಿಗೆ ಎಲ್ಲರಿಗೂ ಕೂಡ ಅಭಿವಂದನೆಗಳನ್ನ ಸಲ್ಲಿಸ್ತಾ, ವಿಶೇಷವಾಗಿ ಒಂದು ಉತ್ಸವ ಅಂತ ಹೇಳಿದ ಕೂಡಲೇ ಉತ್ಸವ, ನಾವು ಅದನ್ನ ಪದಚ್ಛೇದ ಮಾಡುದು ಅಂತ ಆದ್ರೆ ಉತ್ಕೃಷ್ಟವಾಗಿರುವಂತಹ ಸವ ಅಂತ ಹೇಳಿದ್ರೆ ಅದು ಯಜ್ಞ ಅಂತ ಪಾರಿಭಾಷಿಕವಾಗಿರುವಂತಹ ಒಂದು ಶಬ್ದ. ಹಾಗಾಗಿ ಇರುವಂತಹ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಯಜ್ಞಕ್ಕೆ ಉತ್ಸವ ಅಂತ ಹೇಳುದು. ಹಾಗಾಗಿ ಅದು ದೇವಾಲಯಗಳಲ್ಲಿ ನಡೆಯುವುದಕ್ಕೆ ಮಾತ್ರ ಅತಿ ಹೆಚ್ಚಾಗಿ ಉತ್ಸವ ಎನ್ನುವಂತಹ ಒಂದು ಶಬ್ದವನ್ನ ಹಾಕ್ತಾರೆ. ಹಾಗಾಗಿ ಒಂದು ಬ್ರಹ್ಮ ಕಲಶೋತ್ಸವದಲ್ಲಿ ನಾವೆಲ್ಲ ಬಂದು ಸೇರ್ತೇವೆ ಅಂತ ಹೇಳಿದ್ರೆ ಅದು ನಮ್ಮ ಪೂರ್ವ ಜನ್ಮದ ಸುಕೃತದಿಂದಾಗಿ ನಾವು ಇವತ್ತು ಇಲ್ಲಿದ್ದೇವೆ. ಯಾಕೆಂತ ಕೇಳಿದ್ರೆ ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಅಂತ ಶಾಸ್ತ್ರಕಾರರು ಹೇಳುವ ಹಾಗೆ ಆಹಾರ ನಿದ್ರೆ ಭಯ ಮೈಥುನ ಇದು ಪಶುಗಳಿಗೂ ಮನುಷ್ಯರಿಗೂ ಸಮಾನವಾಗಿರುವಂತದ್ದು. ಆದ್ರೆ ವಿವೇಕ ಶಕ್ತಿ ಎನ್ನುವಂಥದ್ದೇನಿದೆ ಇದು ಉಚಿತ, ಇದು ಅನುಚಿತ ಎನ್ನುವಂಥದ್ದೇನಿದೆ, ಇಂತಹ ವಿವೇಕ ಶಕ್ತಿಯನ್ನ ವಿಶೇಷವಾಗಿ ಭಗವಂತ ಮನುಷ್ಯರಲ್ಲಿಡ್ತಾನೆ. ಹಾಗಾಗಿ ವಿವೇಚನೆ ಮಾಡಿಕೊಂಡು ಭಗವಂತನನ್ನ ಸ್ಮರಿಸಲಿಕ್ಕೆ ಒಂದು ಜನ್ಮವನ್ನು ಕೊಡ್ತಾನೆ, ಅದೇ ಮನುಷ್ಯ ಜನ್ಮ. ದಾಸರು ಹೇಳುವಂತದ್ದು ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ಅಂದ್ರೆ 83,99,999 ಯೋನಿಗಳಲ್ಲಿ ಜನಿಸಿ 84ನೇ ಲಕ್ಷ ಜೀವ ಅಂತ ಹೇಳಿದ್ರೆ ಅದು ಮನುಷ್ಯ ಶರೀರ ಅಂತ. ಹಾಗಾಗಿ ಇಂತಹ ಶರೀರವನ್ನ, ಸಾಧನಾ ಶರೀರವನ್ನ ಪಡೆದುಕೊಂಡು ನಾವು ಇವತ್ತು ಭಗವಂತನ ಸೇವೆಗೆ ಅಣಿಯಾಗಿದ್ದೇವೆ, ವಿಶೇಷವಾಗಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿದ್ದೇವೆ ಅಂತ ಹೇಳಲಿಕ್ಕೆ ಅದು ನಮ್ಮ ವಿಶೇಷವಾಗಿರುವಂತಹ ಪೂರ್ವಜನ್ಮ ಪುಣ್ಯವೇ ಸರಿ. ಹಾಗಾಗಿ ಇಂದು ಜಗತ್ತು ಎನ್ನುವಂಥದ್ದೇನಿದೆ 3D ಜಗತ್ತು ಅಂತ.
ಧಾರ್ಮಿಕ ಕ್ಷೇತ್ರಕ್ಕೆ ಬಂದ್ರೆ ನಾವು ಕೂಡ 3D ಯಲ್ಲಿದ್ದೇವೆ. ಏನಂತ ಕೇಳಿದ್ರೆ ಧರ್ಮ, ದೇವರು, ದೇಶ, ಇದು ಮೂರನ್ನ ಬಿಟ್ಟು ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನೂ ಇಲ್ಲ. ನಾವು ಕೂಡ 3D ಜಗತ್ತಿನವರು. ಹಾಗಾಗಿ ಧರ್ಮ ಅಂತ ಹೇಳಿದ ಕೂಡಲೇ ಶಾಸ್ತ್ರಕಾರರು ಹೇಳುವಂಥದ್ದು ಧಾರಣಾ ಧರ್ಮ ಮಿಥ್ಯಾಹುವು. ಯಾವುದೇ ಒಂದು ಕುಲ ಇರಲಿ, ಆ ಕುಲಕ್ಕೆ ಒಂದು ಚೌಕಟ್ಟನ್ನು ಕೊಡ್ತಾರೆ. ಈಗ ರಾಷ್ಟ್ರಕ್ಕೆ ಆಗುವಾಗ ಒಂದು ಸಂವಿಧಾನ ಅಂತ ಕೊಡ್ತಾರೆ. ಹಾಗೆ ಧರ್ಮದ ಚೌಕಟ್ಟಿನಲ್ಲಿ ಬದುಕಿ ಬಾಳಬೇಕು, ಮೋಕ್ಷವನ್ನ ಪಡಿಬೇಕು. ಇದು ಭಾರತೀಯರ ಒಂದು ಕರ್ತವ್ಯ ಅಂತ. ಹಾಗಾಗಿ ಧರ್ಮ ಎನ್ನುವಂಥದ್ದೇನಿದೆ, ಅದು ಕುಲಕ್ಕೊಂದು ಧರ್ಮ ಇದ್ರೆ ಅದು ಕುಲ ಧರ್ಮ, ರಾಷ್ಟ್ರಕ್ಕೊಂದು ಧರ್ಮ ಇದ್ರೆ ಅದು ರಾಷ್ಟ್ರ ಧರ್ಮ ಅಂತ ಕರೆಯಲ್ಪಡುತ್ತದೆ. ಅದೇ ರೀತಿಯಾಗಿ ಎರಡನೆಯದ್ದು ದೇಶದ ವಿಚಾರ. ದೇಶದ ವಿಚಾರಕ್ಕೆ ಬಂದ್ರೆ ಅಯೋಧ್ಯಾಧಿಪತ ಆಗಿರುವಂತಹ ರಾಮದೇವರು ಹೇಳುವಂಥದ್ದು ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ ಅಂತ ರಾಮದೇವರು ವಿಶೇಷವಾಗಿ ಭಾರತದ ಪವಿತ್ರವಾಗಿರುವಂತಹ ಕರ್ಮಭೂಮಿ ಆರ್ಯಾವರ್ತ ಕ್ಷೇತ್ರ ಎನ್ನುವಂಥದ್ದೇನಿದೆ, ಇದಕ್ಕೆ ಅತ್ಯಂತ ಮಹತ್ತರವಾಗಿರುವಂತಹ ಒಂದು ಸ್ಥಾನಮಾನವನ್ನ ಸಾಕ್ಷಾತ್ ದೇವರೇ ಬಂದು ಹೇಳಿ ಹೋಗಿದ್ದಾರೆ. ಇನ್ನು ಮೂರನೇ ವಿಚಾರಕ್ಕೆ ಬಂದ್ರೆ ಅದು ದೇವರು. ದೇವರನ್ನ ಹೊರತಾಗಿ ಭಾರತೀಯರು ಇಲ್ಲ. ಯಾಕೆ ಕೇಳಿದ್ರೆ ಏನು ಕಷ್ಟ ಬಂದರೂ ಕೂಡ ನಾವು ಬೇಡಿಕೊಳ್ಳುವಂಥದ್ದು ಭಗವಂತನನ್ನ. ಹಾಗಾಗಿ ಈ 3D ಅನ್ನ ಇಟ್ಟುಕೊಂಡು ಧರ್ಮ, ದೇವರು, ದೇಶ, ಈ ಮೂರನ್ನ ಇಟ್ಟುಕೊಂಡು ಇದರ ಜೊತೆ ನಮ್ಮ ಚಿಂತನೆ ಎನ್ನುವಂಥದ್ದು ಬೇಕಾಗಿರುವಂಥದ್ದು. ನಾವೇನ್ ಮಾಡ್ತೇವೆ ಕೇಳಿದ್ರೆ ಇನ್ನೊಂದು ಪಂಗಡ, ವಿಶೇಷವಾಗಿರುವಂತಹ ಒಂದು ಪಂಗಡ ಇದೆ. ಈ ನಾಗರ ಪಂಚಮಿ ಹಬ್ಬ ಬಂತು ಅಂತ ಹೇಳಿದ ಕೂಡಲೇ ಅವರ ಮಾತುಗಳು ಆರಂಭ ಆಗ್ತದೆ ಏನು ಕೇಳಿದ್ರೆ, ನಾಗರ ಪಂಚಮಿ ದಿನ ಹಾಲನ್ನ ಅಭಿಷೇಕ ಮಾಡಬೇಡಿ, ಅದರಿಂದ ಬೇರೆ ಏನಾದ್ರೂ ಕೆಲಸಗಳನ್ನ ಮಾಡಿ ಅಂತ. ವಸ್ತುತಃ ಇದು ಪಾಶ್ಚಾತ್ಯವಾಗಿರುವಂತಹ ಚಿಂತನೆ, ಇತ್ತೀಚೆಗೆ ಬಂದಿರುವಂತಹ ಚಿಂತನೆ. ಅಂದ್ರೆ ಈ ಪಾಶ್ಚಾತ್ಯ ಚಿಂತನೆಯನ್ನು ಇಟ್ಟುಕೊಂಡು ಧರ್ಮ, ದೇವರು, ದೇಶವನ್ನ ಯಾವತ್ತೂ ಮುಟ್ಲಿಕ್ಕೆ ಹೋಗಬಾರದು. ಧರ್ಮ, ದೇವರು, ದೇಶವನ್ನ ನೀವು ಪ್ರಾಚೀನರೇನು ಕಲ್ಪನೆ ಕೊಟ್ಟಿದ್ದಾರೆ, ವೇದಗಳು, ಪುರಾಣಗಳು ಇತ್ಯಾದಿಗಳ ಮೂಲಕ ಏನೊಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ, ಅದನ್ನ ದಾಟಿಕೊಂಡು ನೀವಿರಬಾರದು. ಅಂದ್ರೆ ಅದನ್ನ ದಾಟಿಕೊಂಡು ನೀವು ಹೋಗಿ ಪಾಶ್ಚಾತ್ಯರ ಚಿಂತನೆಯನ್ನ ಮಾಡಿದ್ರೆ ಅದು ಅಸಂಗತವಾಗಿರುವಂತದ್ದು, ಕದಾಚಿತ ಅಸಂಬದ್ಧವಾಗಿರುವಂತದ್ದು ಅಂತ ಭಾಸ ಆಗ್ತದೆ. ಕಾಣುವಾಗ ಅದು ಸತ್ಯ ಅಂತ ಅನಿಸ್ತದೆ, ಆದ್ರೆ ಅದು ವಸ್ತುತಃ ಸತ್ಯವಾಗಿರುವಂತದ್ದಲ್ಲ. ಹಾಗಾಗಿ ನಮ್ಮ ಪುರಾಣ, ವೇದಗಳು ಏನು ಪಾಶ್ಚಾತ್ಯರು ಹೇಳುವಂತದ್ದು ವೇದಕ್ಕೂ ಕೂಡ ಒಂದು ಕಾಲಘಟ್ಟ ಇದೆ ಅಂತ, ಆದ್ರೆ ಭಾರತೀಯರು ಒಪ್ಪಿಕೊಂಡು ಬಂದಿರುವಂತದ್ದು ವೇದ ಎನ್ನುವಂಥದ್ದು ಅಪೌರುಷೇಯ ಅಂತ. ದಾರ್ಶನಿಕರು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರೆಲ್ಲ ಈ ವೇದವನ್ನ ಅಪೌರುಷೇಯ ಅಂತ ಹೇಳ್ತಾರೆ. ನ್ಯಾಯಶಾಸ್ತ್ರಕಾರರು ಕೂಡ ವೇದವನ್ನ ಈಶ್ವರ ಪ್ರಮಾಣವಾಗಿರುವಂತದ್ದು, ಅಂದ್ರೆ ಭಗವಂತನೇ ಬರೆದಿರುವಂತದ್ದು ಅಂತ. ಇಂತಹ ಸಂದರ್ಭದಲ್ಲಿ ವೇದಕ್ಕೊಬ್ಬ ಕರ್ತೃ ಅಂತ ಹೇಳಿ ಈ ಪಾಶ್ಚಾತ್ಯರು ಕಿಂಚಿತ್ ದಾರಿಯನ್ನ ತಪ್ಪಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇವಾಲಯ ಯಾಕೆ ಬೇಕು ಅಂತ ಹೇಳುವಾಗ ವಿಶೇಷವಾಗಿ ಊರುಗೋಲು ಅಂತ ನಾವು ಹೇಳುವಂಥದ್ದು. ಊರುಗೋಲು ಅಂತ ಹೇಳಿದ ಕೂಡಲೇ ನಮಗೆ ಕಷ್ಟ ಆದಾಗ, ನಮಗೆ ವಯಸ್ಸಾಯಿತು ಹೇಳುವಾಗ ನಮಗೊಂದು ಆಧಾರ ಸ್ತಂಭ ಬೇಕಾಗ್ತದೆ ನಡಿಲಿಕ್ಕೆ, ಅದಕ್ಕೆ ಊರುಗೋಲು ಅಂತ ಹೇಳುವಂಥದ್ದು. ಅತಿವೃಷ್ಟಿ, ಅನಾವೃಷ್ಟಿ, ಈತಿ ಬಾಧೆ ಇತ್ಯಾದಿಗಳೆಲ್ಲ ಏನಿದೆ ಇವುಗಳನ್ನೆಲ್ಲ ಪರಿಹಾರ ಮಾಡುವಂತವನು ಕ್ಷೇತ್ರದ ಒಳಗಿರುವಂತಹ ಕ್ಷೇತ್ರೇಶನಾಗಿರುವಂತಹ ಭಗವಂತ. ಹಾಗಾಗಿ ಎಲ್ಲಾ ಪ್ರಯತ್ನಗಳು ನಿಷ್ಫಲ ಆಯಿತು. ಕೊನೆಗೆ ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿಕೊಂಡು ನಾವೇನ್ ಮಾಡ್ತೇವೆ ಕೇಳಿದ್ರೆ ದೇವರ ಪಾದವನ್ನು ಹಿಡಿಯುವಂಥದ್ದು. ಇಂತಹ ದೇವರು ಕರ್ಮ ಸಿದ್ಧಾಂತ ಎನ್ನುವಂಥದ್ದು ಪ್ರಧಾನವಾಗಿರುವಂತಹ ಕ್ಷೇತ್ರ ಅದು ನಮ್ಮ ಭಾರತ ಅಂತ. ಹಾಗಾಗಿ ಭಾರತದಲ್ಲಿ ವಿಶೇಷವಾಗಿರುವಂಥದ್ದು ಪುನರ್ಜನ್ಮ, ಪುಣ್ಯ, ಆತ್ಮ, ಇದು ಮೂರನ್ನ ವಿಶೇಷವಾಗಿ ಚಿಂತನೆ ಮಾಡುವಂತವರು ಭಾರತೀಯರು ಅಂತ. ಪುಣ್ಯ ಎನ್ನುವಂತಹ ಪದಕ್ಕೆ ಇಂಗ್ಲಿಷ್ನಲ್ಲಿ ಏನಾದ್ರೂ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಬ್ದಗಳೇ ಇಲ್ಲ. ಯಾಕೆ ಹೇಳಿದ್ರೆ ಅದರ ಕಲ್ಪನೆಯೇ ಇಲ್ಲ ಅಂತ. ಹಾಗಾಗಿ ಇಂತಹ ಪುನರ್ಜನ್ಮ, ಆತ್ಮ, ಪುಣ್ಯಗಳನ್ನ ಇಟ್ಟುಕೊಂಡು ನಾವು ದೇವರನ್ನ ಚಿಂತನೆ ಮಾಡ್ತೇವೆ. ಹಾಗಾಗಿ ನಮಗೆ ಮೂಲವಾಗಿರುವಂತದ್ದು ಏನು ಅಂತ ಕೇಳಿದ್ರೆ ಅದು ದೇವಾಲಯ ಅಂತ ಶಾಸ್ತ್ರಕಾರರು ಹೇಳುವಂಥದ್ದು. ಆ ದೇವಾಲಯದಿಂದಾಗಿ ನೀವು ಪುಣ್ಯಕರ್ಮಗಳನ್ನ ಸಂಪಾದನೆ ಮಾಡಿ. ಹೇಗೆ ಸಂಪಾದನೆ ಮಾಡಬೇಕು ಕೇಳಿದ್ರೆ ಕ್ಷಣಶಃ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ. ನಾವು ಸಂಪತ್ತನ್ನ ಅರ್ಜನೆ ಮಾಡ್ತೇವೆ. ಆ ಸಂಪತ್ತನ್ನ ಅರ್ಜನೆ ಮಾಡಿ ಒಂದು ದಿನ ನಮಗೆ ಇಷ್ಟವಾಗಿರುವಂತಹ ಯಾವುದೋ ಒಂದು ವಸ್ತುವನ್ನು ಕೊಡ್ತೇವೆ. ಹಾಗೆ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ಕೊನೆಯಲ್ಲಿ ಏನ್ ಮಾಡಬೇಕು ಕೇಳಿದ್ರೆ ಆ ಪುಣ್ಯದಿಂದ ನಮಗೆ ಬೇಕಾಗಿರುವಂತದ್ದು ಹೇಳಿದ್ರೆ ಯಾ ವಿದ್ಯಾ ಸಾ ವಿಮುಕ್ತಯೇ, ಅಂದ್ರೆ ಮೋಕ್ಷವೇ ನಮ್ಮ ಪರಮ ಲಕ್ಷ್ಯ ಅಂತ ಶಾಸ್ತ್ರಕಾರರು, ಋಷಿಮುನಿಗಳು, ಮಂತ್ರದ್ರಷ್ಟಾರರು ಹೇಳಿರುವಂತದ್ದು. ಹಾಗಾಗಿ
ಅದರಿಂದ ಇಷ್ಟಾರ್ಥವನ್ನ ಸಿದ್ಧಿ ಮಾಡಬೇಕು. ಅದೆಲ್ಲವೂ ಕೂಡ ಧರ್ಮದ ಚೌಕಟ್ಟಿನಲ್ಲಿ ಆಗ್ಬೇಕು. ಧರ್ಮವನ್ನ ಹೊರತಾಗಿ ಬೇರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕಾಲಘಟ್ಟ ಇತ್ತು ಭಾರತೀಯರಲ್ಲಿ, ಏನು ಕೇಳಿದ್ರೆ ವಿದೇಶಿಗರು ಬಂದು ಆಕ್ರಮಣ ಮಾಡಿ ನಮ್ಮ ದೇವಾಲಯಗಳನ್ನು ನಾಶ ಮಾಡುವಂತಹ ಕಾಲ. ಅಂದ್ರೆ ದೇವಾಲಯಗಳನ್ನು ನಾಶ ಮಾಡಲಿಕ್ಕೆ 2-3 ಕಾರಣಗಳಿವೆ. ಒಂದು ಕಾರಣ ಏನು ಕೇಳಿದ್ರೆ, ದೇವರ ಪೀಠದ ಅಡಿಯಲ್ಲಿ ನಿಧಿ ಕುಂಭ ಅಂತ, ಅದರಲ್ಲಿ ನಿಧಿಯನ್ನ ಹಾಕಿ ಸಂಗ್ರಹ ಮಾಡ್ತಾರೆ, ಅದರ ಕಳ್ಳತನ ಮಾಡುವುದಕ್ಕೋಸ್ಕರ ಆಕ್ರಮಣ ಮಾಡುವಂಥದ್ದು. ಎರಡನೇದ್ದು, ಕತ್ತಿ ಹಿಡ್ಕೊಂಡು ನೇರವಾಗಿ ಭಾರತೀಯರ ಎದುರು ಹೋರಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದಾಗ ಏನ್ ಮಾಡ್ತಾರೆ ಕೇಳಿದ್ರೆ, ಒಂದನೇದ್ದು ಗ್ರಂಥಗಳ ಮೇಲೆ ಆಕ್ರಮಣ ಮಾಡ್ತಾರೆ, ಅಂದ್ರೆ ಈ ಗ್ರಂಥ ಸರಿ ಇಲ್ಲ. ಎರಡನೇದ್ದು ದೇವಾಲಯಗಳ ಮೇಲೆ ಆಕ್ರಮಣ ಮಾಡುವಂಥದ್ದು. ಹಾಗಾಗಿ ಒಂದು ಕಾಲದಲ್ಲಿ ಇರುವಂತಹ ಎಲ್ಲಾ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡ್ತಾ ಬಂದ್ರು ಆ ಕಾಲಘಟ್ಟ ಹೋಯಿತು. ಈಗೇನಿದ್ರು ದೇವಸ್ಥಾನವನ್ನ ನಿರ್ಮಾಣ ಮಾಡುವಂತಹ, ಪುನರ್ಜೀರ್ಣೋದ್ಧಾರ ಮಾಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹೇಳಿದ್ರೆ ಅದು ನಮ್ಮ ಪುಣ್ಯವೇ ಸರಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನೋಡಿ, ಒಂದು ವೈದ್ಯಾಲಯ ಇದೆ ಅಂತ ಆದ್ರೆ ರೋಗಿಗಳಿಗೆ ಅದು ಅವಶ್ಯಕವಾಗಿರುವಂಥದ್ದು. ವಿದ್ಯಾಲಯ ಇದೆ ಅಂತ ಆದ್ರೆ ವಿದ್ಯಾರ್ಜನೆ ಮಾಡುವವರಿಗೆ ಅವಶ್ಯಕವಾಗಿರುವಂಥದ್ದು. ಹಾಗೆ ದೇವಾಲಯ ಇದೆ. ದೇವಾಲಯ ಯಾರಿಗೆ ಅವಶ್ಯಕ ಅಂತ ಹೇಳಿದ್ರೆ, ವಿಶೇಷವಾಗಿ ದೇವರನ್ನ ನಂಬಿಕೊಂಡು ಯಾರು ಬದುಕ್ತಾರೆ ಅವರಿಗೆ ದೇವಾಲಯ ಅಂತ. ವಾಯು ಸರ್ವತ್ರಗಃ, ಸರ್ವತ್ರ ವ್ಯಾಪ್ತನಾಗಿರುವಂತಹ ವಾಯು ಹೇಗೋ ಹಾಗೆ ಭಗವಂತ ಅಂತ ನೀವು ಹೇಳುವಾಗ, ದೇವರು ಎಲ್ಲಾ ಕಡೆ ಇದ್ದಾನೆ, ಹಾಗಿದ್ರೆ ಯಾಕೆ ದೇವಾಲಯವೇ ಯಾಕೆ ಬೇಕು ಅಂತ ಕೇಳಿದ್ರೆ, ವಿಶೇಷವಾಗಿ ವಾಯು ಸರ್ವತ್ರಗ ಎಲ್ಲಾ ಕಡೆ ವ್ಯಾಪ್ತವಾಗಿರುವಂತಹ ವಾಯುವನ್ನ ಈ ವ್ಯಜನ ಅಂದ್ರೆ ಫ್ಯಾನ್ ಅನ್ನುವಂಥದ್ದು ಹೇಗೆ ಏಕೀಕೃತವಾಗಿ ಸಂಗ್ರಹ ಮಾಡಿಕೊಂಡು ಅದೊಂದು ಕ್ಷಣದ ಆನಂದ, ಫ್ಯಾನ್ ಹಾಕಿದ ಕೂಡಲೇ ನಮಗೊಂದು ಬಾರಿ ಖುಷಿ ಆಗ್ತದೆ. ಹಾಗೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಭಗವಂತ ಏಕೀಕೃತನಾಗಿ ತನ್ನ ಸಾನ್ನಿಧ್ಯವನ್ನ ಬಿಂಬದಲ್ಲಿ ಇಟ್ಟುಕೊಂಡು ಎದುರು ಬರುವಂತಹ ಭಕ್ತನಿಗೆ ಸದಾ ಆಶೀರ್ವಾದ ಮಾಡ್ತಾನೆ, ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ಇಂತಹ ದೇವಾಲಯಗಳು ಏನಾಗ್ತದೆ ಕೇಳಿದ್ರೆ ಇಂದು ರಾರಾಜಿಸ್ತಾ ಇದೆ ಅಂತ. ತೀರ್ಥಕ್ಷೇತ್ರ ಇರ್ಬೋದು, ತೀರ್ಥಕ್ಷೇತ್ರಗಳು ಹೇಳಿದ್ರೆ ಎಲ್ಲಿ ನದಿಗಳಿರ್ತವೆ ಅಥವಾ ಎಲ್ಲಿ ಸಮುದ್ರ ಇರ್ತದೆ, ಅಥವಾ ಕ್ಷೇತ್ರಗಳು ನಾವಿರುವಂತಹ ಈ ಕಜಮಲೆ ಕ್ಷೇತ್ರ ಇತ್ಯಾದಿಗಳೆಲ್ಲ ಎನ್ನುವಂಥದ್ದೇನಿದೆ, ಇದೆಲ್ಲ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರಗಳು. ಇಲ್ಲಿ ದೇವರ ವಿಶೇಷ ಸಾನ್ನಿಧ್ಯ ಎನ್ನುವಂಥದ್ದು ಬಂದು ನಮ್ಮ ಕಣ್ಣುಗಳು ಯಾವಾಗ ಸಾರ್ಥಕ ಆಗ್ತದೆ ಅಂತ ಕೇಳಿದ್ರೆ, ಇಂತಹ ಬ್ರಹ್ಮಕಲಶೋತ್ಸವವನ್ನು ನೋಡುವಾಗ, ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಅಭಿಷೇಕ ಮಾಡುವಾಗ, ಆ ಅಭಿಷೇಕವನ್ನು ನೋಡುವಾಗ ಈ ಕಣ್ಣು ಎನ್ನುವಂಥದ್ದು ನಿಜವಾಗಿ ಸಾರ್ಥಕತೆಯನ್ನು ಪಡೆಯುತ್ತದೆ. ಕಾಲುಗಳು ಯಾವಾಗ ಸಾರ್ಥಕತೆಯನ್ನು ಪಡೆಯುತ್ತದೆ ಕೇಳಿದ್ರೆ, ಇಂತಹ ಕ್ಷೇತ್ರದಲ್ಲಿ ಬಂದು ದೇವರ ದರ್ಶನ ಮಾಡುವಾಗ ನಮ್ಮ ಕಾಲುಗಳು ಸಾರ್ಥಕತೆ. ಯಾಕೆ ಇಲ್ಲಿ ತನಕ ಬರಲಿಕ್ಕೆ ನಿಮಿತ್ತ ಯಾವುದು ಕೇಳಿದ್ರೆ ಕಾಲು. ಹಾಗಾಗಿ ಆ ಕಾಲುಗಳು ಕೂಡ, ನಮ್ಮ ಎಲ್ಲಾ ಇಂದ್ರಿಯಗಳು, ಶರೀರದ ಎಲ್ಲಾ ಭಾಗಗಳು ಕೂಡ ಸಾರ್ಥಕತೆಯನ್ನು ಹೊಂದುವಂತಹ ಕ್ಷಣ ಏನು ಕೇಳಿದ್ರೆ ಅದು ಉತ್ಸವದಲ್ಲಿ ಅಂತ. ಹಾಗಾಗಿ ಇಂತಹ ವಿಚಾರವನ್ನು ಇಟ್ಟುಕೊಂಡು ಭಗವಂತನನ್ನ ಅರ್ಚಿಸುವ ವಿಚಾರದಲ್ಲಿ ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ, ಕರ್ಮಸಿದ್ಧಾಂತ ಕರ್ಮಭೂಮಿಯಲ್ಲಿ ಭಾರತೀಯರು ವಿಶೇಷವಾಗಿ ಅಗ್ನಿಯನ್ನ ಪ್ರಾಧಾನ್ಯವಾಗಿ ಅಂದ್ರೆ ಪ್ರಧಾನವಾಗಿ ಇಟ್ಟುಕೊಂಡು ಅಗ್ನಿಯಲ್ಲಿ ಭಗವಂತನನ್ನ ಆರಾಧಿಸ್ತಾರೆ. ಹಾಗಾಗಿ ನಮ್ಮ ದೇಶಕ್ಕೆ ಯಾಜ್ಞಿಕ ದೇಶ ಅಂತ, ಯಾಜ್ಞಿಕ ದೇಶ ಅಂತ ಹೇಳುವಾಗ ಈ ಭಾರತಕ್ಕೆ ಇದಿಷ್ಟು ಕ್ಷೇತ್ರಗಳ ಭಾರತ ಅಂತ ಹೇಳುವಾಗ ಈ ಒಂದು ವಾಕ್ಯವನ್ನ ಶಾಸ್ತ್ರಕಾರರು, ಪುರಾಣಕಾರರು ಹೇಳುವಂಥದ್ದು, ಕೃಷ್ಣ ಸಾರಸ್ತು ಚರತಿ ಮೃಗೋಯತ್ರ ವಿಶೇಷತಃ ಸಜ್ಞೆಯೋ ಯಾಜ್ಞಿಕಃ. ಕೃಷ್ಣಸಾರ ಎನ್ನುವಂತಹ ಮೃಗ ಸ್ವಚ್ಛಂದವಾಗಿ ಎಲ್ಲೆಲ್ಲ ಹರಿದಾಡ್ತಾ ಅಂದ್ರೆ ಎಲ್ಲೆಲ್ಲ ತಿರುಗ್ತಾ ಇರ್ತದೆ, ಆ ಕ್ಷೇತ್ರ ಯಾಜ್ಞಿಕವಾಗಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಪರಮ ಪವಿತ್ರವಾಗಿರುವಂತಹ ನಮ್ಮ ಕ್ಷೇತ್ರಗಳು. ಇಂತಹ ಯಾಜ್ಞಿಕ ಕ್ಷೇತ್ರ ಅಂತ ಹೇಳಿದ್ರೆ ಯಜ್ಞ ಪ್ರಧಾನವಾಗಿರುವಂತಹ ಕ್ಷೇತ್ರ. ಯಜ್ಞ ಅಂತ ಹೇಳಿದ್ರೆ ಯಜ್ಞ ಪದಕ್ಕೆ ಸಂಸ್ಕೃತದಲ್ಲಿ ನಾನಾರ್ಥ. ಹಾಗಾಗಿ ಇಂತಹ ಯಜ್ಞ ಪ್ರಧಾನವಾಗಿರುವಂತಹ ಕ್ಷೇತ್ರದಲ್ಲಿ ಕರ್ಮ ಸಿದ್ಧಾಂತವನ್ನ ಇಟ್ಟುಕೊಂಡು ಭಗವಂತನನ್ನ ಆರಾಧನೆ ಮಾಡುವಂತಹ ಒಂದು ಪಂಗಡ ಇದೆ. ಇನ್ನು ಯೋಗಿನಾಂ ಹೃದಯೇ ಹರಿಹಿ, ಭಗವಂತನಾಗಿರುವಂತಹ ವಿಷ್ಣುವನ್ನ ಹೇಗೆ ಆರಾಧನೆ ಮಾಡ್ತಾರೆ ಯೋಗಿಗಳು ಯಮನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಈ ರೀತಿಯಾಗಿ ಯೋಗಶಾಸ್ತ್ರದಲ್ಲಿ ಹೇಳಿರುವಂತೆ ಅವರು ತಮ್ಮ ಹೃದಯದ ಗುಹೆಯಲ್ಲಿ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಹಾಗಾಗಿ ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಒಬ್ಬೊಬ್ಬರು ಒಂದು ರೀತಿಯಾಗಿ ಇದು ಮಾಡ್ತಾ ಹೋದ್ರೆ, ಆರಾಧನೆಯನ್ನ ಮಾಡಿದ್ರೆ ಕೊನೆಯಲ್ಲಿ ಒಂದು ಶಬ್ದ ಬರ್ತದಲ್ಲೇ ಪ್ರತಿಮಾ ಸ್ವಲ್ಪ ಬುದ್ಧೀನಾ ಅಂತ ಒಂದು ಶ್ಲೋಕದ ಒಂದು ತುಂಡು ಹಾಕ್ತಾರೆ. ಪ್ರತಿಮೆಯಲ್ಲಿ ಯಾರು ಆರಾಧನೆ ಮಾಡ್ತಾರೆ ಅವರು ಅಲ್ಪ ಬುದ್ಧಿ ಉಳ್ಳವರು ಅಂತ. ಯಾಕೆ ಕೇಳಿದ್ರೆ, ನಾವು ಭಾರತೀಯರು ಸನಾತನ ಧರ್ಮದವರು ಕೇವಲ ಪ್ರತಿಮೆಯಲ್ಲಿ ಆರಾಧನೆ ಮಾಡುವುದಲ್ಲ. ಹೇಗೆ ಕೇಳಿದ್ರೆ
ಸೂರ್ಯೋಗ್ನಿ ಬ್ರಾಹ್ಮಣ ಗಾವಹ ಖಂ ಮರುತು ಜಲಂ, ಸೂರ್ಯನಲ್ಲಿಯೂ ಭಗವಂತನನ್ನು ಆರಾಧನೆ ಮಾಡ್ತೇವೆ, ವಾಯುವಿನಲ್ಲಿಯೂ ಸರ್ವತ್ರ ಆರಾಧನೆ ಮಾಡ್ತೇವೆ. ಕೇವಲ ಪ್ರತಿಮೆಯಲ್ಲಿ ಮಾತ್ರ ಆರಾಧನೆ ಮಾಡಿದ್ರೆ ಅದು ಅನರ್ಥಕಾರಿ ಅಂತ. ಅದು ಯಾರು ಮಾಡುವಂಥದ್ದು ಕೇಳಿದ್ರೆ ಜೈನರು ಮತ್ತೆ ಬೌದ್ಧರು. ಅದರ ಕುರಿತಾಗಿ ಒಂದು ಪಂಗಡ ಬರ್ತದೆ, ಪ್ರತಿಮೆಯ ಪೂಜೆಯನ್ನ ಪ್ರಧಾನವಾಗಿ ತಂದವರು ಜೈನರು ಬೌದ್ಧರು ಅಂತ. ವಸ್ತುತಃ ಹಾಗಿಲ್ಲ. ನಾವು ಕೃಷ್ಣನ ಕಥೆಯನ್ನು ನೋಡುವಾಗ ರುಕ್ಮಿಣಿ ವಿವಾಹ ಸಮಯದಲ್ಲಿ ರುಕ್ಮಿಣಿ ದೇವಸ್ಥಾನಕ್ಕೆ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ ಹೋಗಿದ್ದಾಗ ಅಲ್ಲಿಂದ ಕೃಷ್ಣ ಪರಮಾತ್ಮ ಬಂದು ಕರ್ಕೊಂಡು ಹೋದ ಅಂತ. ಅಂದ್ರೆ ಪ್ರತಿಮೆಯ ಪೂಜನೆಯನ್ನ ಆ ಕಾಲದಲ್ಲೇ ಕೊಟ್ಟಿದ್ರು. ಹಾಗಾಗಿ ಕೃತ ತ್ರೇತ ದ್ವಾಪರ ಕಲಿಯುಗಗಳಲ್ಲಿ ಈ ಪ್ರತಿಮಾ ಪೂಜನೆ ಎನ್ನುವಂತಹ ವಿಧಾನ ಎನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಹಾಗಾಗಿ ಇಂತಹ ಪ್ರತಿಮೆಯ ಜೊತೆಗೆ ಪ್ರಕೃತಿಯನ್ನ ಆರಾಧನೆ ಮಾಡಬೇಕು ಅಂತ ನಮ್ಮ ಸಿದ್ಧಾಂತ. ಇನ್ನು ಮನೆಯಲ್ಲೇ ದೇವರ ಪೂಜೆ ಮಾಡಬಹುದಲ್ಲ, ದೇವಾಲಯಕ್ಕೆ ಬಂದು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ, ಮನೆಯಲ್ಲಿ ದೇವರ ಪೂಜೆ ಮಾಡಿದ್ರೆ ಮನೆಗೆ ಕ್ಷೇಮ, ದೇವಾಲಯಕ್ಕೆ ಬಂದು ಭಗವಂತನ ಸೇವೆ ಮಾಡಿದ್ರೆ ಸಮಗ್ರ ರಾಷ್ಟ್ರಕ್ಕೆ ಕ್ಷೇಮ ಆಗಿಬಿಡ್ತದೆ. ರಾಷ್ಟ್ರ ಒಳ್ಳೆಯ ಸ್ಥಿತಿಯಲ್ಲಿದೆ ಅಂತ ಆದ್ರೆ ಅದಕ್ಕೆ ಕಾರಣಗಳೇ ದೇವಾಲಯಗಳು. ಹಾಗಾಗಿ ಒಂದು ಊರಿನಲ್ಲಿ ಒಂದು ದೇವಾಲಯ ಉಂಟು ಹೇಳಿದ್ರೆ ಆ ಊರು ಸುಭಿಕ್ಷವಾಗಿರುತ್ತದೆ. ಯಾವತ್ತೂ ಆ ಊರಿಗೆ ಈತಿಬಾಧಾದಿ ಯಾವುದೇ ದೋಷಗಳು ಕೂಡ ಬರುವುದಿಲ್ಲ ಅಂತ ಶಾಸ್ತ್ರಕಾರರು ಹೇಳುವಂಥದ್ದು. ಹಾಗಾಗಿ ಧರ್ಮ ಕರ್ಮ ಪೂಜೆ ಪುನಸ್ಕಾರಗಳಿಂದ ಯಾವತ್ತೂ ಕೂಡ ಭಗವಂತನನ್ನ ಅರ್ಚನೆ ಮಾಡ್ತಾ ಇರಬೇಕು. ದೇವಾಲಯ ಹೇಳಿದ ಕೂಡಲೇ ಅಲ್ಲಿ ನಿರಂತರವಾಗಿ ಪ್ರವಾಹದ ರೀತಿಯಾಗಿ ಪೂಜೆ ಪುನಸ್ಕಾರಗಳು ಧರ್ಮ ಕರ್ಮಗಳು ಏನು ಅನ್ನದಾನ ಇತ್ಯಾದಿಗಳೆಲ್ಲ ನಿರಂತರವಾಗಿ ನಡೀತಾ ಇದ್ರೆ ಆಗ ರಾಷ್ಟ್ರಕ್ಕೆ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ನಾವು ಯಾವ ಮಾತು ಹೇಳ್ತೇವೆ ಅದು ನಿಶ್ಚಯವಾಗಿ ಸತ್ಯವಾಗಿ ಬಿಡ್ತದೆ ಅಂತ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಧರ್ಮಕರ್ಮ ಪೂಜೆ ಪುನಸ್ಕಾರಗಳ ಜೊತೆಗೆ ತಂತ್ರಿವರಿಯರು ಅಥವಾ ಆಚಾರ್ಯರು ಭಗವಂತನನ್ನ ಆತನ ಚೈತನ್ಯ ಕಣಗಳನ್ನ ವಿಶೇಷವಾಗಿ ಪ್ರತಿಮೆಯಲ್ಲಿ ಇಟ್ಟುಕೊಂಡು ಪ್ರತಿಮೆಯಲ್ಲಿ ಆವಾಹಿಸಿಕೊಂಡು ಆ ದೇವರನ್ನ ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಆ ತಂತ್ರಿವರಿಯರ ಒಂದು ಪ್ರಭಾವದಿಂದ ಅಲ್ಲಿಯ ತನಕ ಶಿಲೆಯಾಗಿದ್ದಂಥದ್ದು, ಮೊನ್ನೆಯ ತನಕ ರಾಮದೇವರ ಒಂದು ಶಿಲೆ ಇತ್ತು, ಅದಾದ ಬಳಿಕ ರಾಮದೇವರೇ ಆಗಿಬಿಟ್ರು ಅಂತ. ಆ ಒಂದು ಕ್ಷಣದಲ್ಲಿ ಆ ಶಿಲೆಯಲ್ಲಿ ಚೈತನ್ಯ ಕಣಗಳನ್ನು ಆವಾಹನೆ ಮಾಡಿ ಅದಕ್ಕೆ ಜೀವ ತುಂಬುವಂತಹ ಪ್ರಕ್ರಿಯೆ, ಇದೆಲ್ಲ ನಮ್ಮ ಶಾಸ್ತ್ರೀಯವಾಗಿರುವಂತಹ ಪರಂಪರೆ ಎನ್ನುವಂಥದ್ದು. ಅದು ಹೇಗೆ ಕೇಳಿದ್ರೆ ಕೇವಲ ದೇವತಾ ಪ್ರತಿಷ್ಠೆ ಮಾತ್ರ ಮಾಡಿದ್ರೆ ಸಾಕಾಗುವುದಿಲ್ಲ. ಅಲ್ಲೇನು ಕೇಳಿದ್ರೆ ಒಂದು ಗದ್ದೆಯಲ್ಲಿ ಬೀಜವನ್ನ ಹಾಕಿದ್ರೆ ಅದು ಗಿಡ ಆಗ್ತದೆ. ಗಿಡ ಆದ ಬಳಿಕ ಕಾಲ ಕಾಲಕ್ಕೆ ಗೊಬ್ಬರ ನೀರು ಇತ್ಯಾದಿಗಳನ್ನ ಚೆನ್ನ ಮಾಡಿ ಕೊಟ್ರೆ ಆ ಗಿಡ ನಮಗೆ ಏನು ಫಲ ಬೇಕೋ ಆ ಫಲವನ್ನು ಕೊಡ್ತದೆ. ಭತ್ತ ಆದ್ರೆ ಭತ್ತ, ಅದರಿಂದ ಅಕ್ಕಿಯಾಗಿ ನಮಗೆಲ್ಲ ಹೊಟ್ಟೆ ತುಂಬ ಊಟ ಎನ್ನುವಂಥದ್ದು ಸಿಗ್ತದೆ. ಹಾಗೆ ದೇವಾಲಯ ಪ್ರತಿಷ್ಠೆ ಆದ ಬಳಿಕ ಅದಕ್ಕೆ ತತ್ತತ್ ಕಾಲದಲ್ಲಿ ವಿಹಿತವಾಗಿರುವಂತಹ ತತ್ತತ್ ಕರ್ಮಗಳನ್ನು ಮಾಡ್ತಾ ಅದರಿಂದ ಭಗವಂತನನ್ನ ಅರ್ಚನೆ ಮಾಡ್ತಾ ಇದ್ರೆ ಆಗ ನಮಗೆ ಬೇಕಾಗಿರುವಂತಹ ಫಲಗಳು ದೇವರೆದುರು ಯಾರಾದ್ರೂ ಬಂದು ಕೈ ಮುಗ್ದು ಫಲವನ್ನ ಕೇಳಿದ್ರೆ, ಇಷ್ಟಾರ್ಥವನ್ನ ಕೇಳಿದ್ರೆ ಭಗವಂತ ಅಸ್ತು ಎನ್ನುವಂತಹ ಒಂದು ಶಬ್ದವನ್ನು ಹೇಳ್ತಾನೆ. ಹಾಗಾಗಿ ನಮ್ಮಿಂದ ಪೂಜೆಯನ್ನ ಸ್ವೀಕರಿಸಿ ನಮಗೆ ಅನುಗ್ರಹ ಮಾಡುವಂತವನು ಭಗವಂತ ಅಂತ. ಭಗವಂತನಿಗೆ ಅದು ಅನಿವಾರ್ಯ ಅಲ್ಲ, ಅನಿವಾರ್ಯ ಯಾರಿಗೆ? ನಮಗೆ. ಹಾಗಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿರುವ ಕಾರಣ ಅವನಿಗೆ ಒಂದೇ ಕಡೆ ನಿಲ್ಬೇಕು ಅಂತ ಇಲ್ಲ. ಆದ್ರೆ ನಾವು ಭಗವಂತನನ್ನ ಕರೆದು ಏಕೀಕೃತವಾಗಿರುವಂತಹ ಭಗವಂತನ ಮೂರ್ತಿಯ ಎದುರಿದ್ದುಕೊಂಡು ನಾವು ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಭಕ್ತರಿಗೆ ಅಭಯ ಮತ್ತೆ ಆ ಭಕ್ತರ ಯಾವುದೇ ಭಾವಕ್ಕೆ ತೊಂದರೆಯಾಗದಂತೆ ನೋಡುವವನು ಭಗವಂತ ಅಂತ. ಅದನ್ನ ನಾವೆಲ್ಲಿ ನೋಡಬಹುದು ಕೇಳಿದ್ರೆ ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ ಅಂತ ಭಗವಂತ ಸತ್ಯನಾರಾಯಣ ಅಂತ, ವಿಷ್ಣು ಹೇಳಿದ್ರೆ ಸತ್ಯನಾರಾಯಣ ಅಂತ. ಯಾಕೆ ಕೇಳಿದ್ರೆ ತನ್ನ ಪರಮ ಭಕ್ತನಾಗಿರುವಂತಹ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಸತ್ಯನಾರಾಯಣನಾಗಿ ಕಂಬದ ಒಳಗೆ ನರಸಿಂಹನಾಗಿ ಅವತಾರ ಮಾಡಿಕೊಂಡು ಆತನ ಯಾವುದೇ ಭಾವನೆಗಳಿಗೆ ಧಕ್ಕೆ ಬರದಾಗೆ ಆತ ಏನ್ ಮಾಡ್ತಾನೆ ಕೇಳಿದ್ರೆ ಭಗವಂತ ಆಶೀರ್ವಾದವನ್ನ ಮಾಡ್ತಾನೆ ಅಂತ. ಹಾಗಾಗಿ ಇಂತಹ ಭಗವಂತನ ಬೇರೆ ಬೇರೆ ರೂಪಗಳಲ್ಲಿ ಶಂಖಚಕ್ರ ಗದಾಧಾರಿಯಾಗಿರುವಂತಹ ಭಗವಂತ ಸದಾ ಲೋಕಕ್ಕೆ ಶಿಷ್ಟರನ್ನ ರಕ್ಷಣೆ ಮಾಡ್ತಾ ದುಷ್ಟರನ್ನ ನಾನಾ ಅವತಾರಗಳನ್ನ ಎತ್ತುತ್ತಾ ಸಂಹಾರ ಮಾಡ್ತಾ ಲೋಕವನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಲೋಕ ರಕ್ಷಕ ಅಂತ ಹೇಳುವಂಥದ್ದು. ಕ್ಷೇತ್ರಕ್ಕೆ ಅಧಿಪತಿಯಾಗಿರುವಂತಹ ಕಾರಣ ಕ್ಷೇತ್ರೇಶ ಅಂತ ಆತನ ಸಹಸ್ರನಾಮದಲ್ಲೆಲ್ಲ ಇವುಗಳೆಲ್ಲ ಬರುವಂಥದ್ದು ಅಂತ. ಹಾಗಾಗಿ ವಿಶೇಷವಾಗಿ ಭಕ್ತಿ ಮತ್ತೆ ಶ್ರದ್ಧೆ ಇದು ಅತ್ಯಂತ ಪ್ರಧಾನವಾಗಿರುವಂಥದ್ದು. ಭಕ್ತಿ ಪುರಸ್ಸರವಾಗಿ ಶ್ರದ್ಧಾ ಪುರಸ್ಸರವಾಗಿ ಯಾವತ್ತೂ ಭಗವಂತನನ್ನ ಅರ್ಚನೆ ಮಾಡಬೇಕು ಅಂತ. ಪ್ರತಿಮಾದಿಗಳು ಅತ್ಯಂತ ಪೂಜನೀಯವಾಗಿರುವಂಥವುಗಳು. ಈ ದೇವಾಲಯ ಅಂದ ಕೂಡಲೇ ನಾವೇನು ಮಾಡ್ತೇವೆ ಕೇಳಿದ್ರೆ
ಈ ವಾಸ್ತು ಇತ್ಯಾದಿಗಳನ್ನು ನೋಡ್ಲಿಕ್ಕೆ, ದೇವಾಲಯ ನೋಡ್ಲಿಕ್ಕೆ ತುಂಬಾ ಚಂದ ಆಗಿದೆ. ಈ ರೀತಿಯಾಗಿರುವಂತಹ ಒಂದು ಏನು ಹೊರಗಿನ ದೃಷ್ಟಿಯಿಂದ, ಸ್ಥೂಲವಾಗಿರುವಂತಹ ದೃಷ್ಟಿಯಿಂದ ನಾವು ಗಮನಿಸ್ತೇವೆ. ವಸ್ತುತಃ ಅವುಗಳು ಯಾವುದೂ ರಚನೆಯಲ್ಲ, ಅವುಗಳೆಲ್ಲ ಪೂಜನೀಯವಾಗಿರುವಂತಹ ಒಂದು ವ್ಯವಸ್ಥೆ ಅಂತ. ಹೇಗೆ ಕೇಳಿದ್ರೆ, ಹೊರಗಿನ ಪೌಳಿ ಎನ್ನುವಂಥದ್ದೇನಿದೆ, ಇದರ ಒಳಗೆ ಸಂಪೂರ್ಣವಾಗಿ ಭಗವಂತನ ಸ್ಥೂಲ ಶರೀರ ಉಂಟು ಅಂತ ಆದ್ರೆ, ಆ ಭಗವಂತ ಆತನ ಆತ್ಮ ಅಂದ್ರೆ ಒಳಭಾಗದಲ್ಲಿರುವಂತಹ ಮೂರ್ತಿ ಆತ್ಮವಾಗಿರ್ತದೆ. ಹಾಗಾಗಿ ದೇಹ ಮತ್ತೆ ಆತ್ಮ ಹೇಗೆ ಮನುಷ್ಯರ ಚಿಂತನೆ ಇದೆ, ಅದೇ ರೀತಿಯಾಗಿ ದೇವಾಲಯ ಎನ್ನುವುದರಿಂದ ಭಗವಂತನ ಚಿಂತನೆ ಮಾಡಬೇಕು ಅಂತ ಆ ವಾಸ್ತುಶಾಸ್ತ್ರ ಎಷ್ಟು ಚಂದವಾಗಿ ನಿರೂಪಣೆ ಮಾಡ್ತದೆ ಕೇಳಿದ್ರೆ, ದೇವರ ದರ್ಶನಕ್ಕೆ ಹೋಗುವಾಗ 2 ಅತ್ಯಂತ ದೊಡ್ಡದಾಗಿರುವಂತಹ ಮೂರ್ತಿಗಳಿರ್ತದೆ, ದ್ವಾರಪಾಲಕರು ಅಂತ. ಆ ದ್ವಾರಪಾಲಕ ಹೇಗಿರ್ತಾನೆ ಕೇಳಿದ್ರೆ, ಒಂದು ಹಾವಿನ ಮೇಲೆ ತನ್ನ ಕಾಲನ್ನು ಇಟ್ಟಿದ್ದಾನೆ. ಆ ಹಾವು ಹೇಗಿದೆ ಕೇಳಿದ್ರೆ, ಹಾವಿನ ಬಾಯಿಯಲ್ಲಿ ಆನೆ ಇದೆ ನೋಡಿ. ಒಂದು ಆನೆಯನ್ನ ತಿನ್ನುವಂತಹ ಹಾವು ಹೇಳಿದ್ರೆ ಆ ಹಾವು ಎಷ್ಟು ದೊಡ್ಡದಿರಬೇಕು. ಆ ಹಾವನ್ನ ಮೆಟ್ಟಿದ್ದಾನೆ ಒಬ್ಬ ವ್ಯಕ್ತಿ ಹೇಳಿದ್ರೆ ಆ ವ್ಯಕ್ತಿ ಎಷ್ಟು ದೊಡ್ಡದಿರಬೇಕು. ಆ ವ್ಯಕ್ತಿಯನ್ನ ತಾನು ದ್ವಾರಪಾಲಕನಾಗಿಟ್ಟಿದ್ದಾನೆ ಹೇಳಿದ್ರೆ ಆ ಒಳಗಿರುವಂತಹ ಭಗವಂತ ಸರ್ವಶಕ್ತ ಅಂತ. ಹಾಗಾಗಿ ನಮ್ಮ ಅಹಂಕಾರಾದಿ ಎಲ್ಲಾ ವಿಚಾರಗಳನ್ನ ಹೇಗೆ ಪಾದರಕ್ಷೆಯನ್ನ ಹೊರಗಿಟ್ಟು ಹೋಗ್ತೇವೋ, ಹಾಗೆ ಅಹಂಕಾರದಲ್ಲಿ VIP ಅಂತಲ್ಲ, ದೇವಸ್ಥಾನಕ್ಕೆ ಬರುವಾಗ ಎಲ್ಲರೂ ಕೂಡ ಒಂದು ದೇವರ ಮುಂದೆ. ಹಾಗಾಗಿ ಅಂತಹ ದೇವರ ಎದುರು ನಾವು ಸರ್ವದಾ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾ ಮನೋಭಾವದಿಂದ ಭಗವಂತನನ್ನ ಸೇವಿಸಿದ್ರೆ ವಿಶೇಷವಾಗಿರುವಂತಹ ಅನುಗ್ರಹವನ್ನ ಸದಾ ಕೊಡ್ತಾನೆ ಅಂತ. ಹೀಗೆ ಮನುಷ್ಯನ ಶರೀರದಲ್ಲಿ ಷಟ್ ಚಕ್ರಗಳೆನ್ನುವಂಥದ್ದಿದೆ. ಹಾಗೆ ದೇವಾಲಯದ ಒಳಭಾಗದಲ್ಲಿ, ಮೂರ್ತಿಯ ಕೆಳಭಾಗದಲ್ಲಿ ಷಡಾಧಾರಗಳು ಅಂತ. ಆಧಾರ ಪ್ರಸ್ತರ ಕುಂಭ ಸಪದ್ಮ ಕಮಠತ್ರಯಂ ನಾಲಂ ನಪುಂಸಕಂ ಚೈವ ಷಡಾಧಾರ ಪ್ರಕೀರ್ತಿತಾ ಅಂತ. ಷಡಾಧಾರಗಳು ನಿಧಿ ಕುಂಭ ಇರಬಹುದು, ಅಥವಾ ಏನು ಪ್ರಸ್ತರ ಶಿಲೆ, ಹಾಗೆ ಪದ್ಮ ಕಮಠ ಹೇಳಿದ್ರೆ ಆಮೆ, ಈ ರೀತಿಯಾಗಿ ಅವುಗಳ ಏನು ಕಲ್ಲಿನಿಂದ ಕಿತ್ತಿರುವಂತಹ ಒಂದೊಂದು ಹಂತವನ್ನು ಇಟ್ಟುಕೊಂಡು ಷಡ ಆಧಾರಗಳು, ಆ ಮೂರ್ತಿ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಮೂರ್ತಿ, ಅದರ ಕೆಳಗೆ ಇಷ್ಟು ವ್ಯವಸ್ಥೆಗಳಿವೆ. ಹಾಗಾಗಿ ಇಂತಹ ಷಡಾಧಾರಗಳ ಜೊತೆ ಚತುರ್ದಶ ಭುವನಗಳನ್ನು ಕೂಡ ಅಲ್ಲಿ ನಾವು ಚಿಂತನೆ ಮಾಡಬೇಕು. 14 ಲೋಕಗಳೆನ್ನುವಂಥದ್ದೇನಿದೆ ಅದನ್ನು ಚಿಂತನೆ ಮಾಡ್ತಾ, ಈ ಗರ್ಭಗೃಹ ಎನ್ನುವಂಥದ್ದೇನಿದೆ ಅದರ ಸುತ್ತಲೂ ನಾನಾ ವಿಧವಾಗಿರುವಂತಹ ಕೆತ್ತನೆಗಳನ್ನು ಕಾಣ್ತೇವೆ. ಇದಕ್ಕೆ ಅಂತರಾಳಾದಿಗಳು ಅಂತ ನಾವು ಹೇಳುವಂಥದ್ದು ಶಾಸ್ತ್ರೀಯ ಪರಿಭಾಷೆಯಲ್ಲಿ. ಆ ಗರ್ಭಗೃಹ, ಗರ್ಭ ಎನ್ನುವಂತಹ ಪದಕ್ಕೆ ವಿಶೇಷವಾಗಿ ತಾಯಿಯ ಗರ್ಭದ ಒಳಗೆ ಶಿಶು ಎನ್ನುವಂಥದ್ದು ಯಾವ ರೀತಿ ಸುರಕ್ಷಿತವಾಗಿರ್ತದೆ, ಹಾಗೆ ಅಂತರಾಳಾದಿಗಳಿಂದ ಸುರಕ್ಷಿತವಾಗಿರುವಂತಹ ಮೂರ್ತಿ. ಆ ಬಳಿಕ ತಾಯಿಯ ಗರ್ಭದಲ್ಲಿರುವಂತಹ ಶಿಶು ಇದೆ, ಕೊನೆಯ ಫಲ ಏನು ಕೇಳಿದ್ರೆ ಶಿಶುವಿನ ಜನನ. ಹಾಗಿದ್ರೆ ಇಲ್ಲಿ ಗರ್ಭಗೃಹದಿಂದ ಜನನ ಹೇಳಿದ್ರೆ ಏನು ಕೇಳಿದ್ರೆ, ಭಗವಂತನ ಸಾನ್ನಿಧ್ಯವೆನ್ನುವಂಥದ್ದೇನಿದೆ ಇದು ವಿಶೇಷವಾಗಿ ಅನುಗ್ರಹ ರೂಪವಾಗಿ ಅದು ಹೊರಗೆ ಬರ್ತದೆ, ಭಕ್ತರಿಗೆ ಫಲವನ್ನ ಕೊಡ್ತದೆ ಅಂತ ಶಾಸ್ತ್ರಕಾರರ ಮಾತು. ಅದೇ ರೀತಿಯಾಗಿ ಗರ್ಭಪಾತ್ರೆ ಎನ್ನುವಂಥದ್ದೇನಿದೆ ಅದರ ಕಲ್ಪನೆಯೂ ಇದೆ. ಗರ್ಭಪಾತ್ರೆಯಲ್ಲಿ 9 ನವಖಂಡಗಳನ್ನ ಅಂದ್ರೆ ನವಖಂಡವನ್ನ ಇಟ್ಟುಕೊಂಡು 9 ವಿಭಾಗವನ್ನ ಮಾಡಿಕೊಂಡು ನಿರ್ಜನವಾಗಿರುವಾಗ ತಂತ್ರಿವರಿಯರು ಭಗವಂತನ ಪ್ರತಿಷ್ಠೆಯನ್ನ ಅಲ್ಲಿ ಆ ಗರ್ಭಪಾತ್ರೆಯನ್ನು ಇಡ್ತಾರೆ. ಅದರಲ್ಲಿ ವಿಶೇಷವಾಗಿ ಒಂದು ಅಂಶ ಇದೆ, ಗಜದಂತಕ್ಷತ ಮೃತ್ತಿಕೆ ಅಂತ. ಗಜದಂತಕ್ಷತ ಮೃತ್ತಿಕೆ ಅಂತ ಹೇಳಿದ್ರೆ, ಆನೆ ತನ್ನ ದಂತಕ್ಕೆ ತುರಿಕೆ ಬರುವುದು ಹೇಳಿದ್ರೆ ಅದು ಅಪರೂಪ. ಹಾಗಾಗಿ ಆನೆಯ ದಂತ ಎನ್ನುವಂಥದ್ದೇನಿದೆ ಅದಕ್ಕೆ ತುರಿಕೆ ಬಂದಾಗ ಅದು ಮಣ್ಣಿನ ದಿಬ್ಬಗಳಿಗೋ ಮರಕ್ಕೋ ತನ್ನ ದಂತವನ್ನ ಚುಚ್ಚಿ ಬಿಡ್ತದೆ. ಆ ಸಂದರ್ಭದಲ್ಲಿ ಆ ದಂತಕ್ಕೆ ಅಡ್ಡಿಕೊಂಡಿರುವಂತಹ ಮಣ್ಣು ಎನ್ನುವಂಥದ್ದೇನಿದೆ ಆ ಮಣ್ಣನ್ನು ಕೂಡ ಅಲ್ಲಿ ಇಡಬೇಕು ಅಂತ ಶಾಸ್ತ್ರಕಾರರು ಹೇಳುವಂಥದ್ದು. ಯಾಕೆ ಕೇಳಿದ್ರೆ, ವಿಶೇಷವಾಗಿ ನಮಗೆ ಗೊತ್ತಿರುವಂತಹ ಮುತ್ತು ಹೇಳಿದ್ರೆ ಚಿಪ್ಪಿನಲ್ಲಿ ಬರುವಂತಹ ಮುತ್ತು. ಆ ಮುತ್ತುಗಳು ತುಂಬಾ ವಿಧವಾಗಿದೆ. ಅದರಲ್ಲಿ ಒಂದು ಗಜಮುತ್ತು, ಗಜಮೌಕ್ತಿಕ ಅಂತ. ಶೈಲೇನ ಮಾಣಿಕ್ಯಂ ಮೌಕ್ತಿಕಂತು ಗಜೆ ಗಜೆ ಅಂತ ಸುಭಾಷಿತಕಾರರು ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಶಿಲೆಯಲ್ಲಿಯೂ ಮಾಣಿಕ್ಯ ಎನ್ನುವಂಥದ್ದು ಇರುವುದಿಲ್ಲ, ಪ್ರತಿಯೊಂದು ಆನೆಯಲ್ಲಿಯೂ ಗಜಮುತ್ತು ಎನ್ನುವಂಥದ್ದು ಇರುವುದಿಲ್ಲ. ಅದು 32 ಲಕ್ಷಣಗಳಿಂದ ಕೂಡಿರುವಂತಹ ಆನೆ ಯಾವುದಿದೆ ಆ ಆನೆಯಲ್ಲಿ ವಿಶೇಷವಾಗಿ ಆ ದಂತ ಎನ್ನುವಂಥದ್ದಲ್ಲಿ ಕೊನೆ ಆಗ್ತದೆ ಒಳಭಾಗದಲ್ಲಿ, ಅದರ ನಂತರ ಇರುವಂಥದ್ದು ಗಜಮೌಕ್ತಿಕ ಅಂತ. ಅದು ನೇಪಾಳದ ಪಶುಪತಿ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ಅಲ್ಲಿ ಅತ್ಯಂತ ಆತ್ಮೀಯರಿದ್ರೆ ಅಲ್ಲಿ ತೋರಿಸ್ತಾರೆ. ಹಾಗಾಗಿ ಅಂತಹ ಗಜಮುತ್ತು ಎನ್ನುವಂಥದ್ದೇನಿದೆ ಅದರ ಸಂವೇದನೆಯಿಂದಾಗಿ ಆನೆಗೆ ದಂತ ಎನ್ನುವಂಥದ್ದು ತುರಿಕೆ ಆಗ್ತದೆ. ಆ ದಂತದಿಂದಾಗಿ ಅದರ ಮಣ್ಣು ಎನ್ನುವಂಥದ್ದೇನಿದೆ ಅದು ಕೂಡ ಅತ್ಯಂತ ಪಾವಿತ್ರ್ಯತೆ ಅದನ್ನ ಪಡಿತದೆ. ಅಂತಹ ಮಣ್ಣನ್ನ ತಂದು ನಾವು ಈ ಸಂದರ್ಭದಲ್ಲಿ ಕೊಡಬೇಕು ಅಂತ.
ಅಂದ್ರೆ ಈ ಮುತ್ತು ಹೇಳಿದ್ರೆ ಮುಕ್ತಾ ಫಲಂ ಶೀತಗೋಹ್, ಮುತ್ತಿನಿಂದ ಚಂದ್ರನ ಚಿಂತನೆ ಅಂತ ಜ್ಯೋತಿಷ್ ಶಾಸ್ತ್ರಜ್ಞರು ಹೇಳುವಾಗ. ಚಂದ್ರನ ಚಿಂತನೆ ಹೇಳಿದ್ರೆ ಚಂದ್ರ ಮನಃಕಾರಕ, ಅಂದ್ರೆ ಕಾಲ ಆತ್ಮ ದಿನಕರನ್ಮನಸ್ತು ಹಿನಗುಹು, ಮನಃ ತುಹಿನಗುಹು, ಅಂದ್ರೆ ತುಹಿನಗುಹು ಹೇಳಿದ್ರೆ ಚಂದ್ರ, ಆತ ಮನಃಕಾರಕ. ಅದರ ಜೊತೆ ಮಾತೃಕಾರಕನು ಕೂಡ ಹೌದು. ಮನಃಕಾರಕನಾಗಿರುವ ಕಾರಣ ನೀವಲ್ಲಿ ಆ ಮಣ್ಣನ್ನು ತಂದು ಹಾಕಿದ್ರೆ ಏನಾಗಿ ಬಿಡ್ತದೆ ಕೇಳಿದ್ರೆ ಆ ಭಗವಂತನನ್ನ ಅದರ ಮೇಲೆ ಪ್ರತಿಷ್ಠೆ ಮಾಡ್ತಾರೆ. ಮುಂದೆ ಎದುರಿರುವವನಿಗೆ ಯಾವತ್ತೂ ಮಾನಸಿಕವಾಗಿರುವಂತಹ ಒಂದು ನೆಮ್ಮದಿ ಎನ್ನುವಂಥದ್ದು ಸಿಗ್ತದೆ ಅಂತ ಶಾಸ್ತ್ರಕಾರರು ಕೊಡುವಂಥದ್ದು. ಕಾರಣ ಏನು ಕೇಳಿದ್ರೆ ಆ ಮಣ್ಣು ಎನ್ನುವಂಥದ್ದು ಅದು ಮನಸ್ಸಿನ ಸಂವೇದನಾಶೀಲತೆಗೆ ಅತ್ಯಂತ ಉಪಯುಕ್ತವಾಗಿರುವಂಥದ್ದು ಅಂತ. ಅದರ ಜೊತೆ ಮಾತೃಕಾರಕ ಹೇಳಿದ್ರೆ ತಾನು ತಾಯಿಯಂತೆ ಬಂದಂತಹ ಭಕ್ತನನ್ನ ಮಗುವಿನಂತೆ ಯಾವತ್ತೂ ಭಗವಂತ ಕಾಪಾಡ್ತಾ ಇರ್ತಾನೆ ಅಂತ ನಾವು ತಿಳಿಬೇಕು. ಹೇಗೆ ತಂತುವಿನಲ್ಲಿ ಅಂದ್ರೆ ಸರಿಗೆಯಲ್ಲಿ ವಿದ್ಯುತ್ ಎನ್ನುವಂಥದ್ದು ನಿರಂತರವಾಗಿ ಪ್ರವಾಹ ಆಗ್ತದೋ ಹಾಗೆ ಈ ಮಣ್ಣಿನಲ್ಲಿ ಅಥವಾ ಮುತ್ತಿನಲ್ಲಿಯೂ ಕೂಡ ಈ ಸಂವೇದನಾಶೀಲಗಳು ನಿರಂತರವಾಗಿ ಹರಿತಾ ಇರ್ತದೆ ಅಂತ ಹೇಳ್ತಾರೆ. ಅದರ ಜೊತೆ ಇಂತಹ ಪ್ರತಿಮೆಯನ್ನು ಇಡಬೇಕು ದೇವಾಲಯದಲ್ಲಿ ಅಂತ ಹೇಳುವಾಗ ಎಂತಹ ಪ್ರತಿಮೆಗಳು ಕೇಳುವಾಗ ಶೈಲಿ, ಲೌಹಿ, ದಾರುಮಯಿ, ಮಣಿಮಯಿ, ಮನೋಮಯಿ, ಲೇಪ್ಯ, ಈ ರೀತಿಯಾಗಿ 8 ವಿಧವಾಗಿರುವಂತಹ ಪ್ರತಿಮೆಗಳನ್ನು ತಿಳಿಸ್ತಾರೆ. ಅದರಲ್ಲಿ ನಾವು ಸಾಧಾರಣ ಕಾಣುವಂಥದ್ದು ಏನು ಕೇಳಿದ್ರೆ ಕಲ್ಲಿನಿಂದ, ಶೈಲಿ ಶಿಲಾ ಸಂಬಂಧಿ ಆಗಿರುವಂತಹ ಕಲ್ಲಿನಿಂದ ಮಾಡಿರುವಂಥದ್ದು. ಮಣಿಮಯಿ ಏನು ಪಚ್ಚೆ ಮಣಿ ಇರ್ಬೋದು ಅಥವಾ ಸ್ಫಟಿಕ ಇತ್ಯಾದಿಗಳಿಂದ ನಿರ್ಮಾಣವಾಗಿರುವಂತಹ ಮೂರ್ತಿಗಳಿರ್ಬೋದು. ಹಾಗೆ ದಾರುಮಯಿ, ದಾರು ಹೇಳಿದ್ರೆ ಮರದಿಂದ ಮಾಡಿರುವಂತಹ ಪ್ರತಿಮೆಗಳನ್ನು ಕಾಣಬಹುದು. ಮನೋಮಯಿ, ಮನಸ್ಸಿನಿಂದ ಚಿಂತನೆ ಮಾಡಿರುವಂಥದ್ದು. ಹಾಗೆ ಲೇಪ್ಯ ಹೇಳಿದ್ರೆ ಈ ಕಡು ಶರ್ಕರ ಪಾಕ ಇತ್ಯಾದಿಗಳೆಲ್ಲ ಲೇಪನವಾಗಿರುವಂತಹ ಏನು ಮೂರ್ತಿ ಅಂತ. ಹಾಗಾಗಿ ಆ ಬಳಿಕ ಅದರ ಮೇಲೆ ಭಗವಂತನನ್ನ ಬ್ರಹ್ಮಪದದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಪ್ರತಿಷ್ಠಾಪನೆ ಮಾಡುವಾಗ ಕೆಳಭಾಗದಲ್ಲಿ ಷಡಾಧಾರಗಳಲ್ಲಿ ಒಂದು ನಿಧಿ ಕುಂಭ ಇದೆ. ಅದು ಕೆಳಗಿನಲ್ಲಿ ಯಾವುದೆಲ್ಲ ಧನಾತ್ಮಕವಾಗಿರುವಂತಹ ಶಕ್ತಿ ಇದೆ ಆ ಎಲ್ಲಾ ಶಕ್ತಿಗಳನ್ನು ತಾನು ಹೇಳ್ಕೊಳ್ತದೆ. ಅದೇ ರೀತಿ ದೇವರ ಗರ್ಭಗೃಹದ ನೇರವಾಗಿ ಮೇಲೆ ಒಂದು ಶಿಖರ ಇರ್ತದೆ. ಆ ಕಲಶ ಏನು ಮಾಡ್ತದೆ ಕೇಳಿದ್ರೆ ಮೇಲೆ ಇರುವಂತಹ ಧನಾತ್ಮಕವಾಗಿರುವಂತಹ ಶಕ್ತಿಯನ್ನ ಆಕರ್ಷಣೆ ಮಾಡ್ತದೆ. ಹಾಗಾಗಿ ಮೇಲೆ ಮತ್ತೆ ಕೆಳಗೆ ನಿರಂತರವಾಗಿ ಶಕ್ತಿಗಳು ಧನಾತ್ಮಕವಾಗಿರುವಂತಹ ಶಕ್ತಿಗಳನ್ನ ಆಕರ್ಷಣೆ ಮಾಡ್ತಾ ಆ ಶಕ್ತಿಗಳು ಪರಸ್ಪರ ಸಂಚಾರಕ್ಕೆ ಪ್ರಾರಂಭ ಮಾಡ್ತದೆ. ಸಂಚಾರ ಪ್ರಾರಂಭ ಮಾಡುವುದು ಹೇಳಿದ್ರೆ ನಿರಂತರವಾಗಿ ಸಂಚಾರ ಮಾಡ್ತಾ ಇರುವುದು ಎಲ್ಲಿ ಕೇಳಿದ್ರೆ ಮಧ್ಯದಲ್ಲಿ ಭಗವಂತನ ಮೂರ್ತಿ ಎನ್ನುವಂಥದ್ದು ಇರ್ತದೆ. ಹಾಗಾಗಿ ಆ ಪ್ರಾಣಶಕ್ತಿ ನಿರಂತರವಾಗಿ ಸಂಚಾರ ಮಾಡ್ತಾ ಇದ್ರೆ ಆ ಮೂರ್ತಿ ಎನ್ನುವಂಥದ್ದು ಅತ್ಯಂತ ಸಾನ್ನಿಧ್ಯ ಅಧಿಕವಾಗಿ ಪಡೆಯುತ್ತದೆ. ಅದರ ಜೊತೆಗೆ ಆ ಪ್ರಾಣಶಕ್ತಿಯ ಎದುರು ಯಾವುದಾದ್ರೂ ಒಬ್ಬ ಭಕ್ತ ಬಂದು ತನ್ನ ಕಷ್ಟಗಳನ್ನ ಹೇಳಿಕೊಂಡ್ರೆ ಆ ಧನಾತ್ಮಕವಾಗಿರುವಂತಹ ಶಕ್ತಿ ಎನ್ನುವಂಥದ್ದು ಕೂಡಲೇ ಅದಕ್ಕೆ ಪರಿಹಾರವನ್ನು ಕೊಡ್ತದೆ ಅಂತ ಇದು ಪ್ರಾಚೀನ ಋಷಿ ಮುನಿಗಳ ಕಲ್ಪನೆ. ಈ ರೀತಿಯಾಗಿ ಕೊಟ್ಟು ಇಂತಹ ದೇವಾಲಯಗಳನ್ನ ನಿರ್ಮಾಣ ಮಾಡಬೇಕು ಅಂತ ವಿಶೇಷವಾಗಿ ಹೇಳ್ತಾರೆ. ಇಲ್ಲಿ ಬಿಂಬ ಎನ್ನುವಂಥದ್ದು ಪುರುಷ ಅಂತಾದ್ರೆ ಪೀಠ ಎನ್ನುವಂಥದ್ದು ಪ್ರಕೃತಿ ಅಂತ ಹೇಳ್ತಾರೆ. ಆ ಬಿಂಬ ಮತ್ತೆ ಪೀಠವನ್ನ ಸಂಯೋಜನೆ ಮಾಡಬೇಕು ಹೇಳಿದ್ರೆ ಅದಕ್ಕೆ ಔಪಮಾನ ದ್ರವ್ಯಗಳು ಅಂತ ಶಾಸ್ತ್ರಕಾರರು ಹೇಳುವಂಥದ್ದು. ಔಪಮಾನ ದ್ರವ್ಯಗಳು ಹೇಳಿದ್ರೆ ಅಷ್ಟಬಂಧಾದಿಗಳಿಂದ ಅವುಗಳನ್ನ ಸಂಯೋಗ ಮಾಡಬೇಕು ಅಂತ. ಈ ಅಷ್ಟಬಂಧಾದಿಗಳನ್ನ ಸಂಯೋಗ ಮಾಡ್ತಾ ಗುರು ಯಾವಾಗ ಕುಂಭರಾಶಿಗೆ ಬರ್ತಾನೆ ಆಗ ಅಷ್ಟಬಂಧ ಬ್ರಹ್ಮಕಲಶವನ್ನ ಮಾಡಬೇಕು. ಪುನಃ ಯಾವಾಗ ಗುರು ಕುಂಭರಾಶಿಗೆ ಬರ್ತಾನೆ ಅಂದ್ರೆ 12 ವರ್ಷಕ್ಕೊಮ್ಮೆ ಕುಂಭರಾಶಿಗೆ ಗುರು ಎನ್ನುವಂತಹ ಗ್ರಹ ಬರ್ತಾನೆ. ಹಾಗಾಗಿ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶ ಎನ್ನುವಂಥದ್ದು ಮಾಡಲೇಬೇಕಾಗ್ತದೆ ಅಂತ. ಎಷ್ಟು ಸುಸ್ಥಿತಿಯಲ್ಲಿ ಇದ್ರೂ ಕೂಡ ನಿರ್ಮಾಲ್ಯ ಬುದ್ಧ್ಯ ವಿಸೃಜ್ಯ ಅಂದ್ರೆ ಯಾವುದಾದ್ರೂ ಒಂದು ನಾವು ಔಷಧವನ್ನ ತಗೊಂಡ್ರೆ ಅದಕ್ಕೆ ಒಂದು ವ್ಯಾಲಿಡ್ ಡೇಟ್ ಇರ್ತದೆ, ಇಷ್ಟು ದಿನದ ತನಕ ಮಾತ್ರ ಅಂತ. ಹಾಗೆ ಈ ಅಷ್ಟಬಂಧಾದಿಗಳಿಗೆ ಅದರ ಮೊದಲು ಕೂಡ ಬ್ರಹ್ಮಕಲಶಕ್ಕೆ ಅವಕಾಶ ಇದೆ. ಆದ್ರೆ 12 ವರ್ಷದಲ್ಲಿ ನೀವು ನಿರ್ಮಾಲ್ಯ ಬುದ್ಧಿಯಿಂದ ವಿಸರ್ಜನೆ ಮಾಡಲೇಬೇಕಾಗ್ತದೆ. ಪುನಃ ಪ್ರತಿಷ್ಠೆ ಎನ್ನುವಂಥದ್ದು ವಿಶೇಷವಾಗಿ ಮಾಡಬೇಕಾಗ್ತದೆ. ಅಲ್ಲಿ ಏನು ಕೇಳಿದ್ರೆ ಕಲಶಗಳಿಂದ ಅಭಿಮಂತ್ರಿತವಾಗಿರುವಂತಹ ಜಲವನ್ನು ಇಟ್ಟುಕೊಂಡು ಪ್ರಾಚೀನರು ನೋಡಿ ಪಂಚತತ್ವದಲ್ಲಿ ಭಗವಂತನನ್ನ ಆರಾಧನೆ ಮಾಡುವಾಗ ಜಲತತ್ವದಲ್ಲಿ ವಿಶೇಷವಾಗಿ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಇದನ್ನ ಮೊದಲೇ ನಮಗೆ ತಿಳಿದಿದ್ರು ಕೂಡ ಇತ್ತೀಚೆಗೆ ಮೊಸಾರೋ ಎನ್ನುವಂತಹ ಒಬ್ಬ ವಿಜ್ಞಾನಿ ಚೈನಾದವ ಆತ ಇದೇ ವಿಷಯವನ್ನು ಇಟ್ಟುಕೊಂಡು ನೊಬೆಲ್ ಪ್ರಶಸ್ತಿಯನ್ನು ಪಡಿತಾನೆ. ನೀರು ಮಾತನಾಡ್ತದೆ ಅಂತ. ಈ ವಿಚಾರ ಮೊದಲೇ ಋಷಿಮುನಿಗಳು ಕಲಶ ಪೂಜೆ ಅಂತ ಇದೆ, ಆ ಕಲಶ ಪೂಜೆಯಲ್ಲಿ ಇದೇ ಕಾನ್ಸೆಪ್ಟ್ ಅನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಆ ವಿಜ್ಞಾನಿ ಏನು ಮಾಡ್ತಾನೆ ಕೇಳಿದ್ರೆ 2 ಕೋಣೆಗಳಲ್ಲಿ ವಿಶೇಷವಾಗಿ 2 ಒಳ್ಳೆ ಪಾತ್ರೆಯಲ್ಲಿ ನೀರನ್ನು ಇಡ್ತಾನೆ. ಒಂದು ನೀರಿನ ಬಳಿ ಹೋಗಿ ಸ್ವಲ್ಪ ಚಂದದಲ್ಲಿ ಪ್ರೀತಿಯಲ್ಲಿ ಮಾತನಾಡಿಸ್ತಾ ಇದ್ದಾನೆ. ನೀನು ಅತ್ಯಂತ ಸುಂದರವಾಗಿದ್ದಿ ಅಂತ ನೀರಿನಲ್ಲಿ ಮನುಷ್ಯನ ರೀತಿಯಲ್ಲಿ ಸಂಭಾಷಣೆ ಮಾಡ್ತಾನೆ. ಇನ್ನೊಂದು ಕೋಣೆಯಲ್ಲಿರುವಂತಹ ನೀರಿನ ಬಳಿ ಹೋಗಿ ಸರಿ ಬೈತಾನೆ.
ಹೀಗೆ ಜೋರು ಮಾಡಿದ ನೀರು ಎನ್ನುವಂಥದ್ದು ಏನಾಗಿ ಬಿಡ್ತದೆ ಕೇಳಿದ್ರೆ ಅದು 2 ದಿನದಲ್ಲಿ ಸ್ವಲ್ಪ ಅದರಲ್ಲಿ ಬರುವಂತಹ ಏನು ಡಿಸೈನ್ ಕಣಗಳೆನ್ನುವಂಥದ್ದೇನಿದೆ ಅದು ಸ್ವಲ್ಪ ವ್ಯತ್ಯಸ್ತವಾಗಿತ್ತು. ಈ ಒಳ್ಳೆಯ ಮಾತನಾಡಿದ ನೀರು ಎನ್ನುವಂಥದ್ದೇನಿತ್ತು ಅದು ಅತ್ಯಂತ ಸುಂದರವಾಗಿರುವಂತಹ ಅದರಲ್ಲಿ ಡಿಸೈನ್ ಕಣಗಳು ಇತ್ಯಾದಿಗಳು ಅತ್ಯಂತ ಸುಂದರವಾಗಿತ್ತು ಅಂತ. ಅಂದ್ರೆ ನಮ್ಮ ಮಾತಿಗೆ ನೀರು ಎನ್ನುವಂಥದ್ದು ಪ್ರತ್ಯುತ್ತರವನ್ನ ಕೊಡ್ತದೆ ಅಂತ. ಅದೇ ರೀತಿಯಾಗಿ ನಾವು ವೇದದಲ್ಲಿ ಹೇಳ್ತೇವೆ, ಕಲ್ಲು ಮಾತನಾಡಿತು, ಮಣ್ಣು ಮಾತನಾಡಿತು, ಮರ ಮಾತನಾಡಿತು, ಎಲ್ಲವೂ ಕೂಡ ಸತ್ಯವಾಗಿರುವಂಥದ್ದು. ಈಗಲೂ ಕೂಡ ಮರ ಮಾತನಾಡಿತು ಎನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ವಿಜ್ಞಾನಿಗಳು ಇನ್ನೂ ಕೂಡ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ರಾಚೀನ ಮಂತ್ರದ್ರಷ್ಟಾರರಾಗಿರುವಂತಹ ಮುನಿಗಳು ಎಂತಹ ಸ್ಥಾನವನ್ನು ಪಡೆದಿದ್ರು ಅಂತ ನೋಡಿ. ಅವರಿಲ್ಲಿ ಕುಳಿತುಕೊಂಡೇ ಜಗತ್ತನ್ನ ನೋಡ್ತಾ ಇದ್ರು ಅಂತ. ಹಾಗಾಗಿ ಇಂತಹ ಕಲಶದಿಂದ ಅಭಿಮಂತ್ರಿತವಾಗಿರುವಂತಹ ಜಲದಿಂದ ಅಭಿಷೇಕ ಮಾಡ್ತಾ ಭಗವಂತನ ಸಾನ್ನಿಧ್ಯವನ್ನ ಇನ್ನೂ ಕೂಡ ಎತ್ತರಕ್ಕೆ ತಂತ್ರಿವರಿಯರು ಅದನ್ನ ಸದಾ ಕೊಂಡೋಗ್ತಾ ಇರ್ತಾರೆ. ಹಾಗೆ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮವಾಗಿರುವಂತಹ ಶರೀರವನ್ನ ಯಾವತ್ತು ಸರ್ವದಾ ಕಾಪಾಡ್ತಾ ಇರಬೇಕು ಅಂತ ಹೇಳುವಂಥದ್ದು. ಯಾಕೆ ಕೇಳಿದ್ರೆ ನಮ್ಮ ಶರೀರವೂ ಕೂಡ ಹಾಗೆ, ನಮ್ಮ ಒಳಗಿರುವಂತಹ ಆತ್ಮ ಮತ್ತೆ ನಮ್ಮ ಈ ಶರೀರವನ್ನ ಅತ್ಯಂತ ಜಾಗರೂಕತೆಯಿಂದ ಕಾಪಾಡಬೇಕು ಅಂತ. ಅಂದ್ರೆ ನಮ್ಮಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಹೇಳುವಾಗ ಮನುಷ್ಯನ ಆಯಸ್ಸು ಪೂರ್ಣಾಯುಷ್ಯ ಉಂಟು ಅಂತ ಆದ್ರೆ ಜಾತಕದಲ್ಲಿ ಹೇಳಿರ್ತಾರೆ ಪೂರ್ಣಾಯುಷ್ಯ ಅಂತ. ಪೂರ್ಣಾಯುಷ್ಯ ಹೇಳಿದ ಕೂಡಲೇ ಭಾರಿ ಖುಷಿ ಆಗ್ತದೆ. ಅಪೂರ್ಣಾಯುಷ್ಯ, ನಾನು ಸಂಪೂರ್ಣವಾಗಿ ಬದುಕ್ತೇನೆ, ಲೆಕ್ಕದಲ್ಲಿ ಸಂಪೂರ್ಣವಾಗಿ ಬಂದಿರ್ತದೆ. ಆದ್ರೆ ಅದಕ್ಕೊಂದು ನಿಯಮವನ್ನ ಹೇಳ್ತಾರೆ, ಏ ಧರ್ಮ ಕರ್ಮ ನಿರತ ವಿಜಿತೇಂದ್ರಿಯ ಏ ಪಥ್ಯ ಭೋಜನ ಜುಷಃ. ನೀವು ದೀರ್ಘಾಯುಷ್ಯ ಉಂಟು ಅಂತ ಹೇಳಿ ಸರಿ ಊಟ ಮಾಡೋದು ಇತ್ಯಾದಿಗಳನ್ನೆಲ್ಲ, ತಿನ್ನಬಾರದ ವಸ್ತುಗಳನ್ನೆಲ್ಲ ತಿಂದ್ರೆ ಅಕಾಲೇ ಮರಣಂಧ್ರುವಂ. ಅಂದ್ರೆ ಪೂರ್ಣಾಯುಷ್ಯ ಇದ್ರೂ ಕೂಡ ನೀವು ಯಾವ ದಾರಿಯಲ್ಲಿ ನಡೆದಿದ್ರಿ ಆ ದಾರಿಗೆ ಅನುಸಾರವಾಗಿ ಫಲ ಎನ್ನುವಂಥದ್ದು ಬರ್ತದೆ ಅಂತ. ಹಾಗಾಗಿ ಈ ಭಗವಂತನ ಸ್ಥೂಲ ಶರೀರವಾಗಿರುವಂತಹ ದೇವಾಲಯ, ಸೂಕ್ಷ್ಮ ಶರೀರವಾಗಿರುವಂತಹ ಗರ್ಭಗೃಹ, ಇದನ್ನ ಅತ್ಯಂತ ಜೋಪಾನವಾಗಿ ನಾವು ಕಾಪಾಡಬೇಕಾಗ್ತದೆ. ಹಾಗೆ ಪೃಥ್ವಿ ತತ್ವದಲ್ಲಿ ಭಗವಂತನನ್ನ ಆರಾಧನೆ ಮಾಡುವಂಥದ್ದು ನೋಡಿ. ಗಂಧ ಎನ್ನುವಂಥದ್ದೇನಿದೆ ಅದು ಕೊಟ್ರೆ ಅದು ಪೃಥ್ವಿ, ತತ್ರ ಗಂಧವತಿ ಪೃಥ್ವಿ ಅಂತ ನೈಯಾಯಿಕರು ಹೇಳುವಂಥದ್ದು. ಜಲತತ್ವದಲ್ಲಿ ಏನು ಕೇಳಿದ್ರೆ ದೇವಾಲಯಕ್ಕೆ ಹೋದ್ರೆ ತೀರ್ಥವನ್ನ ಕೊಡ್ತಾರೆ. ಬ್ರಹ್ಮತೀರ್ಥದಲ್ಲಿ ಪಾನ ಮಾಡಬೇಕು ಅಂತ, ಬ್ರಹ್ಮತೀರ್ಥದಲ್ಲಿ ಪಾನ ಮಾಡಬೇಕು ಹೇಳಿದ್ರೆ ಇಲ್ಲಿಂದ ಈ ಭಾಗದಲ್ಲಿ ನಾವು ಪಾನ ಮಾಡಬೇಕು ಅಂತ, ಈ ಭಾಗಕ್ಕೆ ಬ್ರಹ್ಮತೀರ್ಥ ಅಂತ. ಆಚಮನ ಇತ್ಯಾದಿಗಳಿಗೆ ವಿಶೇಷವಾಗಿ ಹೇಳಿರುವಂಥದ್ದು ಅಂಗುಷ್ಟದ ಮೂಲವಾಗಿರುವಂತಹ ಜಾಗದಿಂದ ಬ್ರಹ್ಮತೀರ್ಥವನ್ನ ಅಂದ್ರೆ ತೀರ್ಥವನ್ನ ಪ್ರಾಶನೆ ಮಾಡುವಾಗ ಆ ರೀತಿಯಾಗಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ಸ್ನಾನ, ತೀರ್ಥ ಸ್ನಾನಾದಿಗಳು ಕೂಡ ಅದು ಕೂಡ ಜಲತತ್ವ. ದೈವೇ ತೀರ್ಥೇ ದ್ವಿಜೇ ಮಂತ್ರೇ ದೈವಜ್ಞೆ ಭೇಷಜೇ ಗುರು ಯಾದೃಶಿ ಭಾವನಾಯಸ್ಸಿ ಸಿದ್ಧಿರ್ಭವತಿ ತಾದೃಶಿ. ಯಾವ ಮನಸ್ಸನ್ನು ಇಟ್ಟುಕೊಂಡು ಭಗವಂತನಲ್ಲಿ, ಅದೇ ರೀತಿ ತೀರ್ಥದಲ್ಲಿ, ತೀರ್ಥ ಯಾವತ್ತೂ ಪರಮ ಪವಿತ್ರವಾಗಿರುವಂಥದ್ದು ಅಂತ ಉತ್ತರ ರಾಮಚರಿತೆಯಲ್ಲಿ ನಾಟಕದಲ್ಲಿ ತೀರ್ಥೋದಕಂಚವನ್ನಿಷ್ಟ ನಾಣ್ಯತಃ ಶುದ್ಧಿಮರಹತಃ ಅಂತ ಆ ಸೀತಾಪರಿತ್ಯಾಗದ ವಿಚಾರದಲ್ಲಿ ನಿರೂಪಣೆ ಮಾಡ್ತಾರೆ. ಅಂತಹ ಪವಿತ್ರವಾಗಿರುವಂತಹ ತೀರ್ಥ ಎನ್ನುವಂಥದ್ದು ಜಲತತ್ವವನ್ನು ಹೊಂದಿರುವಂಥದ್ದು. ಅದೇ ರೀತಿಯಾಗಿ ತೇಜಸ್ಸು ಯಾವುದು ಕೇಳಿದ್ರೆ ಭಗವಂತನಿಗೆ ಮಾಡುವಂತಹ ಆರತಿ. ಆ ಆರತಿಯನ್ನ ನಿತರಾಂ ರಂಜಯತಿ ನೀರಾಜನ, ಯಾವತ್ತೂ ಭಗವಂತನಿಗೆ ಸಂತೋಷ ಕೊಡುವಂಥದ್ದು ಹೇಳಿದ್ರೆ ಭಗವಂತನಿಗೆ ಒಂದು ಆರತಿಯನ್ನು ಎತ್ತಿದ ಕೂಡಲೇ ಭಕ್ತಿಯಿಂದ ಏನು ಮಾಡಿದ್ರೂ ಸಂತೋಷ. ಅದರಲ್ಲಿಯೂ ನೀರಾಜನೆ ಎನ್ನುವಂಥದ್ದು ಮಾಡಿದ್ರೆ ಭಗವಂತ ಅತ್ಯಂತ ಸಂತೋಷವನ್ನ ಪಡ್ತಾನೆ. ಹಾಗಾಗಿ ಅಂತಹ ಆರತಿ ಇರ್ಬೋದು, ಅಥವಾ ತೇಜೋತತ್ವ ಹೇಳಿದ್ರೆ ಈ ಅಗ್ನಿಯಿಂದ ಮುಂದೆ ಬರುವಂತಹ ಭಸ್ಮ ಇತ್ಯಾದಿಗಳ ಲೇಪನ, ಇದು ಕೂಡ ತೇಜಸ್ಸಿನ ಪ್ರಕೃತಿ. ಅದೇ ರೀತಿಯಾಗಿ ವಾಯು ಹೇಳಿದ್ರೆ ಪಂಚಭೂತಗಳಲ್ಲಿ ಸರ್ವತ್ರ ಸಂಚಾರ ಮಾಡುವಂತಹ ವಾಯು. ಅಂದ್ರೆ ದೇವಾಲಯದ ಅಂಗಣವನ್ನು ನೀವು ಪ್ರವೇಶ ಮಾಡಿದ ಕೂಡಲೇ ಆ ವಾಯುವಿನ ಸ್ಪರ್ಶದಿಂದ ಶುದ್ಧವಾಗಿ ಬಿಡ್ತೀರಿ ಅಂತ. ಅದರ ಜೊತೆ ಆಕಾಶ ತತ್ವ ಹೇಳಿದ್ರೆ ಶಬ್ದ ಗುಣಕಂ ಆಕಾಶಂ, ಶಾಸ್ತ್ರಕಾರರು ಹೇಳುವಂಥದ್ದು. ಅಂದ್ರೆ ಎಲ್ಲಿ ಆಕಾಶ ಇರ್ತದೆ, ನಾವು ಒಬ್ಬರು ಮಾತನಾಡಿದ್ದು ಇನ್ನೊಬ್ಬರಿಗೆ ಕೇಳಬೇಕು ಹೇಳಿದ್ರೆ ಅಲ್ಲಿ ಆಕಾಶ ಎನ್ನುವಂಥದ್ದು ಇರಬೇಕು ಅಂತ. ಅಂತಹ ಆಕಾಶ ತತ್ವ ಅಂತ ಹೇಳಿದ್ರೆ ಮಂತ್ರಗಳು ಸದಾ ದೇವಾಲಯದಲ್ಲಿ ಉಚ್ಚಾರಣೆ ಆಗ್ತಾ ಇರಬೇಕು. ಕೇವಲ ಅಷ್ಟು ಅಂತಲ್ಲ, ಆಕಾಶ ತತ್ವ ಹೇಳಿದ್ರೆ ಪುಷ್ಪಗಳು ಕೂಡ ನಮ್ಮ ಮನೆಯಲ್ಲಿ ಯಾವುದು ಎಷ್ಟು ಪುಷ್ಪ ಬೇಕಾದ್ರೂ, ಒಂದು ಪುಷ್ಪ ಆದ್ರೂ, ಪತ್ರಂ ಪುಷ್ಪಂ ಬಲಂತೋಯಿಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನಿಮ್ಮ ಮನೆಯಲ್ಲಿ ಒಂದು ಹೂವು ಆದ್ರೆ ಆ ಒಂದು ಹೂವನ್ನು ತಂದು ಭಗವಂತನಿಗೆ ಪ್ರೀತಿ ಭಾವನೆಯಿಂದ ಸಮರ್ಪಣೆ ಮಾಡಿದ್ರೆ ಭಗವಂತ ಅತ್ಯಂತ ಸಂತುಷ್ಟನಾಗ್ತಾನೆ ಅಂತ ಗೀತಾಚಾರ್ಯನಾಗಿರುವಂತಹ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಇಂತಹ ತತ್ವಗಳನ್ನು ಇಟ್ಟುಕೊಂಡು ಅದರಲ್ಲಿ ವಿಶೇಷವಾಗಿ ಕಲಶಾಭಿಮಂತ್ರಣ ವಿಚಾರದಲ್ಲಿ ಹೇಳುವಾಗ ಮಾಂಧಾತ ಅಂತ ಒಬ್ಬ ರಾಜ ಇದ್ದ. ಆತನ ಜನನ ವೃತ್ತಾಂತವನ್ನ ಅತ್ಯಂತ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಯವನಾಶ್ವ ಎನ್ನುವಂತಹ ಒಬ್ಬ ರಾಜ ಇರ್ತಾನೆ, ಅವನಿಗೆ ಮಕ್ಕಳಾಗಿರುವುದಿಲ್ಲ. ಮಕ್ಕಳಾಗಬೇಕು ಅಂತ ಮಂತ್ರದ್ರಷ್ಟಾರರಾಗಿರುವಂತಹ ತನ್ನ ಆಚಾರ್ಯರನ್ನ ಕರೆದುಕೊಂಡು ಯಾಗವನ್ನ ಮಾಡ್ಲಿಕ್ಕೆ ಹೇಳ್ತಾನೆ. ಆ ಯಾಗವನ್ನ ಮಾಡುವಾಗ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಆ ಯಾಗದಲ್ಲಿ ಕಲಶ ಸ್ಥಾಪನೆ ಮಾಡ್ತಾರೆ. ಆ ಕಲಶ ಸ್ಥಾಪನೆ ಮಾಡಿದ ಬಳಿಕ ಆ ಕಲಶದ ನೀರನ್ನ ಯಾರು ಕುಡಿತಾರೆ ಅವರಿಗೆ ಮಕ್ಕಳಾಗ್ತದೆ.
ಋಷಿಮುನಿಗಳು ಕೊಟ್ಟಿರುವಂಥದ್ದು. ರಾಜನಿಗೆ ರಾತ್ರಿ ಬಾಯಾರಿಕೆ ಆಯಿತು ಅಂತ ಹೇಳಿ ಆತ ಕಲಶ ಜಲವನ್ನೇ ಅವನಿಗೆ ಗೊತ್ತಾಗದ ಹಾಗೆ ಆತ ಮಧ್ಯರಾತ್ರಿ ಕಾಲದಲ್ಲಿ ಕುಡಿದು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಎಲ್ಲ ಬಂದು ಸೇರಿದ್ರು, ಕಲಶ ಜಲ ಎಲ್ಲಿ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ರಾಜನ ಬಳಿ ಬಂತು, ನಾನೇ ಕುಡ್ದೆ ನಿನ್ನೆ ಅಂತ ರಾಜ ಹೇಳಿಬಿಟ್ಟ. ಈಗ ಅಲ್ಲಿ ದೊಡ್ಡ ಸಮಸ್ಯೆ ಬಂದು ಬಿಡ್ತು. ಯಾಕೆ ಕೇಳಿದ್ರೆ ಆ ಕಲಶದ ಅಭಿಮಂತ್ರಿತವಾಗಿರುವಂತಹ ಜಲ ಅದರಲ್ಲಿರುವ ಕಾರಣ ಅದನ್ನ ಯಾರು ಕುಡಿದ್ರು ಅವರ ಹೊಟ್ಟೆಯಲ್ಲಿ ಗರ್ಭ ಎನ್ನುವಂಥದ್ದು ಬೆಳೀತದೆ ಅಂತ. ಯವನಾಶ್ವರಾಜನ ಹೊಟ್ಟೆಯಲ್ಲಿ ಗರ್ಭ ಎನ್ನುವಂಥದ್ದು ಬೆಳೀತದೆ. ಆ ಗರ್ಭದಿಂದಾಗಿ ಮುಂದೆ ಆತ ಶಿಶು ಜನನಾಗುವಾಗ ಇಬ್ಬುಡ್ಲ ಹಣ್ಣು ಅಂತ ಹೇಳ್ತಾರೆ, ಆ ರೀತಿಯಾಗಿ ಹೊಟ್ಟೆ ಸೀಳಿಕೊಂಡು ಬರ್ತದೆ. ರಾಜ ಮರಣ ಹೊಂದುತ್ತಾನೆ. ತತ್ಕ್ಷಣವೇ ಋಷಿಗಳು ಅವನನ್ನು ಬದುಕಿಸ್ತಾರೆ. ಅದರ ಜೊತೆ ಆ ಮಗುವಿಗೆ ತಾಯಿ ಇಲ್ಲದ ಕಾರಣ ಆ ಮಗುವಿಗೆ ಇಂದ್ರದೇವ ಬಂದು ಹೆಬ್ಬೆಟ್ಟಿನಿಂದ ಮಾಂ ಧಾತ ಅಂತ ಹೇಳಿ ಅಮೃತವನ್ನೇ ಪಾನ ಮಾಡಿಸ್ತಾನೆ. ಹಾಗಾಗಿ ಅಂತಹ ರಾಜನನ್ನ ಇವತ್ತು ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮಾಂಧಾತಾನ ಹುಶೋಂಬರೀಶ ಸಗರೋ ರಾಜ ಪೃತುರ್ ಹೈಹಯ ಶ್ರೀಮಾನ್ ಧರ್ಮ ಸುತೋ ನಲೋ ದಶರಥೋ ರಾಮೋ ಯಾತಿರ್ಯದು, ಅಂತಹ ಶ್ರೇಷ್ಠ ರಾಜರ ಹೆಸರುಗಳಲ್ಲಿ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಪಠಿಸಬೇಕಾದಂತಹ ಒಂದು ಹೆಸರು ಆ ಮಾಂಧಾತ ರಾಜನದ್ದು. ಹಾಗಾಗಿ ಕಲಶ ಎನ್ನುವಂಥದ್ದು ಮಾಡಿದ್ರೆ ಬ್ರಹ್ಮ ಕಲಶ ಹೇಳಿದ್ರೆ ಬ್ರಹ್ಮ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ದೊಡ್ಡದು ಅಂತ. ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಲಶದಲ್ಲಿ ನಾನಾ ವಿಧವಾಗಿರುವಂತಹ ದ್ರವ್ಯಗಳನ್ನು ಸಂಯೋಜನೆ ಮಾಡಿಕೊಂಡು ಪ್ರೀತಿ ಭಕ್ತಿಯಿಂದ ಭಗವಂತನನ್ನ ಅರ್ಚನೆ ಮಾಡ್ತಾರೆ ತಂತ್ರಿಗಳು. ಆ ಕ್ಷಣವನ್ನ ನೋಡ್ಲಿಕ್ಕೆ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ ಹೇಳಿದ್ರೆ ಇದು ನಮ್ಮ ಪೂರ್ವಜನ್ಮದ ಸುಕೃತವೇ ಸರಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಈ ದೇವಾಲಯ ಎನ್ನುವಂಥದ್ದು, ದೇವಸ್ಥಾನ ಎನ್ನುವಂಥದ್ದು ದೇವನ ಆಲಯ. ಅದರ ಜೊತೆಗೆ ಇನ್ನೊಂದು ಬರುವಾಗ ಒಂದು ಹೀಗೆ ನೋಡ್ತಾ ಇದ್ದೆ, ದೇವಾಲಯ ಜೊತೆಗೆ ಇದು ವಿದ್ಯಾಲಯ ಅಂತ. ಯಾಕೆ ಕೇಳಿದ್ರೆ ಇಲ್ಲಿ ಎಲ್ಲಿ ಹೋದ್ರೂ ನಮಗೆ ಪಾಠ ಮಾಡಿದ ಅಧ್ಯಾಪಕರುಗಳೇ ಕಾಣ್ತಾ ಇದ್ದಾರೆ. ಹಾಗಾಗಿ ಇಂತಹ ಕ್ಷೇತ್ರದಿಂದ ಕಜಮಲೆ ಎನ್ನುವಂತಹ ಕ್ಷೇತ್ರದಿಂದ ಅಥವಾ ಇದರ ಆಸ್ಪಾಸಿಂದ ಅತ್ಯಧಿಕವಾಗಿ ವಿದ್ಯೆಯನ್ನ ದಾನ ಮಾಡಿದಂತಹ ಶ್ರೇಷ್ಠರಿರುವಂತಹ ಈ ಕ್ಷೇತ್ರಕ್ಕೆ ನಾವು ಕಾಲಿಡ್ಲಿಕ್ಕೆ ಅತ್ಯಂತ ಇದು ಪುಣ್ಯದ ವಿಚಾರವೇ ಸರಿ. ಹಾಗಾಗಿ ವಿಶೇಷವಾಗಿ ಇಂತಹ ಅವಕಾಶವನ್ನ ಕೊಟ್ಟಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೆ ಹಾಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಅಭಿವಂದಿಸ್ತಾ ಪ್ರೀತೋಸ್ತು ಕೃಷ್ಣ ಪ್ರಭು ಶ್ರೀಕೃಷ್ಣ ಅರ್ಪಣ.